ಹಲೋ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ಸ್ನೇಹಿತರೆ, ಇವತ್ತು ನಾವು ಸಂವಿಧಾನ ಮತ್ತು ರಾಜಕೀಯದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಫಂಡಮೆಂಟಲ್ ರೈಟ್ಸ್ ಪಾರ್ಟ್ 3 ಭಾಗ 3ರಲ್ಲಿ ಬರ್ತಕ್ಕಂಥ ನಮ್ಮ ಸಂವಿಧಾನದಲ್ಲಿ ವಿಧಿ 12ರಿಂದ ಹಿಡಿದು 35 ತನಕ ಇದ್ರ ಬಗ್ಗೆ ಮಾತಾಡುತ್ತೆ. ಓಕೆ, ಸೊ ಇದು ಪಾರ್ಟ್ 1 ವಿಡಿಯೋ. ಇಲ್ಲಿ ಒಂದಷ್ಟು ಫಂಡಮೆಂಟಲ್ ರೈಟ್ಸ್, ಯಾಕಂದರೆ ಇಟ್ಸ್ ಅ ಬಿಗ್ ಚಾಪ್ಟರ್. ಓಕೆ, 12ರಿಂದ 35 ಆರ್ಟಿಕಲ್ಸ್ ನಾವು ಓದಬೇಕಾಗುತ್ತೆ, ಡೀಟೇಲಾಗಿ ಓದಬೇಕಾಗುತ್ತೆ. ಯಾಕಂದರೆ ನಮ್ಮ ಒಂದು ಸಂವಿಧಾನದಲ್ಲಿ ಏನು ಯಾವುದೇ ಒಂದು ನೀವು ಆರ್ಟಿಕಲ್ಸ್ ತೊಗೊಳ್ಳಿ, ಯಾವುದೇ ಒಂದು ನೀವು ಒಂದು ಪಾರ್ಟ್ಸ್ ತೊಗೊಳ್ಳಿ ಅಥವಾ ಅನುಸೂಚಿ ಯಾವುದೇ ಒಂದು ತೊಗೊಳ್ಳಿ, ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೂಲಭೂತ ಹಕ್ಕು. ಯಾಕಂದರೆ ಇದು ಒಂದು ನಾವು ಇದೊಂದು ರೀತಿ ಹೆಂಗೆ ಅಂದರೆ ನ್ಯಾಯಾಲಯದಲ್ಲಿ ನಾವು ಇದ್ರ ರಕ್ಷಣೆಗೆ ನಾವು ಹೋಗ್ಬೋದು ಅಲ್ವಾ. ಆರ್ಟಿಕಲ್ 32 ಮತ್ತು 226 ಅಡಿಲಿ ನಾವು ಹೋಗ್ಬೋದು. ಸೊ ಅದಕ್ಕೆ ಇದನ್ನ ಏನಂತ ಕರೀತಾರೆ, ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಕರೀತಾರೆ. ಓಕೆ, ಫೈನ್. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಓಕೆ, ಬನ್ನಿ. ಮೂಲಭೂತ ಹಕ್ಕು. ಓಕೆ, ಮೂಲಭೂತ ಹಕ್ಕು ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ ಬರ್ತಕ್ಕಂಥ ಒಂದು ಇದು. ಇಲ್ಲಿ ಮೂಲಭೂತ ಹಕ್ಕುಗಳ ಒಂದು ನಾವು ಏನು ಈಗ ಸಂವಿಧಾನ ಮಾಡಿದ್ರಲ್ಲ, ಅದರಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಲಹಾ ಸಮಿತಿ ಅಧ್ಯಕ್ಷರಾಗಿದ್ದವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಬೇಸಿಕ್ ಥಿಂಗ್ಸ್ನ ತಿಳ್ಕೊಂಡಿರ್ಬೇಕು. ಓಕೆ, ನಾನು ಮಾಡಿದ್ದೀನಿ. ನಾನು ಪ್ರೀವಿಯಸ್ ಚಾಪ್ಟರ್ಸ್ಗಳಲ್ಲಿ ಹೋದರೆ ನಿಮಗೆ ನನ್ನ ಪ್ಲೇಲಿಸ್ಟಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಯಾವ್ಯಾವ ಸಮಿತಿಗಳಿದ್ವು, ಎಷ್ಟು ಸಮಿತಿಗಳಿದ್ವು, ಯಾರ್ಯಾರು ಅಧ್ಯಕ್ಷರಾಗಿದ್ದರು. ಸೊ ಅದ್ರ ಬಗ್ಗೆ ಎಲ್ಲ ಒಂದು ಡೀಟೇಲಾಗಿ ಒಂದು ಸಪ್ರೇಟ್ ವಿಡಿಯೋ ಕೂಡ ಇದೆ. ಫೈನ್. ಮೂಲಭೂತ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷತೆ ವಹಿಸಿರೋ ಆಚಾರ್ಯ JB ಕೃಪಲಾನಿ ಅವರು. ಸೊ ಆಚಾರ್ಯ JB ಕೃಪಲಾ ಅವರು ಉಪಸಮಿತಿ ಅಧ್ಯಕ್ಷತೆ ವಹಿಸ್ಕೊಂಡಿದ್ದವರು. ಸಂವಿಧಾನದಲ್ಲಿ ಮೊದಲು ಅಂದರೆ ನಿಮಗೆ ಸ್ಟಾರ್ಟಿಂಗು ರಚನೆ ಏನಾಯಿತು 1950 ಏನದು ಚಾಲ್ತಿ ಬಂತು, ಆವಾಗ 7 ಮೂಲಭೂತ ಹಕ್ಕುಗಳಿದ್ವು. ಆದರೆ ಇವಾಗಿರೋದಿಷ್ಟು 6. ಡೈರೆಕ್ಟ್ ಕ್ವಶನ್ಸ್ ಕೇಳಿದ್ದಾರೆ, ಇವಾಗಿನ ಪ್ರೆಸೆಂಟ್ ಇರ್ತಕ್ಕಂಥ ಮೂಲಭೂತ ಹಕ್ಕುಗಳು ಎಷ್ಟು ಅಂತ ಕೇಳಿದರೆ 6 ಮೂಲಭೂತ ಹಕ್ಕುಗಳಿದೆ. ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಮೂಲಭೂತ ಹಕ್ಕುಗಳಲ್ಲಿ ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ಇರೋದು ರಾಷ್ಟ್ರಪತಿಗಳಿಗೆ. ಅಂದರೆ ತಾತ್ಕಾಲಿಕವಾಗಿ ಯಾವಾಗ ಮಾಡ್ತಾರೆ, ರಾಷ್ಟ್ರಪತಿ ಆಡಳಿತದ ಟೈಮಲ್ಲಿ ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರೋ ಟೈಮಲ್ಲಿ ಅಲ್ವಾ, ತಾತ್ಕಾಲಿಕವಾಗಿ ಅದನ್ನ ಅವರು ಮಾಡ್ಬೋದು. ನಾನು ತಗೋತೀನಿ 352 ಆರ್ಟಿಕಲ್ಲು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಅದರಲ್ಲಿ ಅಂಡರ್ 358 19ನೇ ವಿಧಿನ ಇಲ್ಲಿರ್ತಕ್ಕಂಥ ಎಲ್ಲ ಹಕ್ಕುಗಳನ್ನ ಅವರು ಅಂದರೆ ಆಲ್ಮೋಸ್ಟ್ 19ನೇ ವಿಧಿ ಮತ್ತು ಬೇರೆ ಎಲ್ಲ ಹಕ್ಕುಗಳನ್ನ ಕೂಡ ತಾತ್ಕಾಲಿಕವಾಗಿ ರದ್ದು ಮಾಡ್ಬೋದು. ಅಂಡರ್ 359 ಆರ್ಟಿಕಲಲ್ಲಿ 20 ಮತ್ತು 21ನೇ ಇರ್ತಕ್ಕಂಥ ಆರ್ಟಿಕಲ್ನು ಕೂಡ ರದ್ದು ಮಾಡ್ಬೋದು. ಈ 359ನೇ ಆರ್ಟಿಕಲ್ ಮುಖಾಂತರ ಯಾರು ರಾಷ್ಟ್ರಪತಿಗಳು, ಇದೆಲ್ಲ ಡೀಟೇಲ್ ಆಗಿ ನಾನು ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಏನಿದೆ, ರಾಷ್ಟ್ರಪತಿ ಆಡಳಿತಗಳೇನು ಬರುತ್ತೆ, ಆ ಒಂದು ಚಾಪ್ಟರ್ಲ್ಲಿ ಸಪ್ರೇಟಾಗಿ ಮಾಡೋಣ, ಇದನ್ನು ಡಿಸ್ಕಸ್ ಮಾಡೋಣ. ಓಕೆ, ಫೈನ್. ಇವಾಗ ನಮಗೆ ಬೇಕಾಗಿರೋದು ಒಟ್ಟು 6 ಮೂಲಭೂತ ಹಕ್ಕುಗಳಿವೆ. ಸಂವಿಧಾನ ಮೊದಲು 7 ಇತ್ತು. ಯಾವ್ದು ತೆಗೆದಿದ್ದು, ರೈಟ್ ಟು ಪ್ರಾಪರ್ಟಿ. ರೈಟ್ ಟು ಪ್ರಾಪರ್ಟಿ ಅಂತಂದ್ರೇನು, ಆಸ್ತಿಯನ್ನು ಹೊಂದುವಂಥ ಹಕ್ಕನ್ನು ತೆಗೆದುಹಾಕಿದ್ದಾರೆ. ಮೊದಲು ಇದು ಮೂಲಭೂತದಲ್ಲಿ ಹಕ್ಕಿತ್ತು. ಇವಾಗ ಅದು ಯಾವುದ ಒಂದು ಆರ್ಟಿಕಲಲ್ಲಿದೆ, 300A 300A ಅಂತಕ್ಕಂಥ ಒಂದು ವಿಧಿಯ ಅಡಿ ಈ ರೈಟ್ ಟು ಪ್ರಾಪರ್ಟಿ ಅಂತಕ್ಕಂಥದ್ದನ್ನ ಮಾಡಿದ್ದಾರೆ. ಮೊದಲು ಇದು ಈ ಒಂದು ಮೂಲಭೂತ ಹಕ್ಕಿನಲ್ಲಿತ್ತು. ಆರ್ಟಿಕಲ್ 31 ಮತ್ತು 19ನೇ ವಿಧಿಯಲ್ಲಿ ಬರ್ತಕ್ಕಂಥ ಒಂದು ಕ್ಲಾಸಲ್ಲಿ ಇತ್ತು ರೈಟ್ ಟು ಪ್ರಾಪರ್ಟಿ ಅಂತಕ್ಕಂಥದ್ದು. ಮುಂದೆ ತಿಳ್ಕೊತಾ ಹೋಗೋಣ, ಡೋಂಟ್ ವರಿ. ಇದು ಬೇಸಿಕ್ ಥಿಂಗ್ಸ್. ಓಕೆ, ಫೈನ್, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ಮೂಲಭೂತ ಹಕ್ಕುಗಳು ಟೋಟಲ್ 6 ಅಂತ ಹೇಳಿದೆ. ಸೊ ಇಲ್ಲಿ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು, ಸಂವಿಧಾತ್ಮಕ ಪರಿಹಾರಗಳ ಹಕ್ಕು. ಓಕೆ, ಫೈನ್. ಸೊ 14ರಿಂದ 35 ಹೇಳುತ್ತೆ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡುತ್ತೆ. ಹಾಗಾದರೆ 12 ಮತ್ತು 13 ಏನು ಮಾತಾಡುತ್ತೆ, 12 ಆರ್ಟಿಕಲ್ ಜಸ್ಟ್ ಸ್ಟೇಟ್ ಅಂದರೆ ರಾಜ್ಯ ಅಂದರೆ ಏನು ಅಂತಕ್ಕಂಥ ಡೆಫಿನೇಷನ್ ಇದರಲ್ಲಿದೆ. ನಿಮ್ಗೆ ಗೊತ್ತಿರಬೇಕು, ಕರೆಂಟ್ ಅಫೇರ್ಸಲ್ಲಿ ಅಂಡರ್ ಆರ್ಟಿಕಲ್ 12 ಸ್ಟೇಟ್ ಅನ್ನೋ ಪದದಲ್ಲಿ ಯುನೈಟೆಡ್ ನೇಷನ್ ಆರ್ಗನೈಸೇಷನ್, UNO ಅಂತ ಏನು ಕರಿತೀವಿ, ವಿಶ್ವಸಂಸ್ಥೆ, ನಮ್ಮ ಒಂದು ಸ್ಟೇಟ್ ಅನ್ನೋ ಇದರ ಅರ್ಥದಲ್ಲಿ ಅಂದರೆ ಇಟ್ ಇಸ್ ನಾಟ್ ಎ ಸ್ಟೇಟ್ ಅಂತ. ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಇಸ್ ನಾಟ್ ಎ ಸ್ಟೇಟ್, ಇದೊಂದು ರಾಜ್ಯ ಅಲ್ಲ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ. ಡೀಟೇಲ್ ಕರೆಂಟ್ ಅಫೇರ್ಸ್ಗೆ ನಾನು ಹೋಗಲ್ಲ, ಜಸ್ಟ್ ನಿಮಗೆ ಆರ್ಟಿಕಲ್ ನೆನಪಿಸ್ತಾ ಇದ್ದೀನಿ ಅಷ್ಟೇ. ಆರ್ಟಿಕಲ್ 13 ಏನು ಹೇಳುತ್ತೆ, ಸಂವಿಧಾನ ತಿದ್ದುಪಡಿನ ಮೂಲಭೂತ ಹಕ್ಕನ್ನು ಏನು ತಿದ್ದುಪಡಿ ಮಾಡಬಾರ್ದು ಅಂದರೆ ಟೋಟಲ್ ಆಗಿ ಈ ಒಂದು ಮೂಲಭೂತ ಹಕ್ಕು ಡೆಫಿನೇಷನ್ ಬಗ್ಗೆ ಮಾತಾಡ್ತಕ್ಕಂಥದ್ದು. ಮತ್ತು ರಾಜ್ಯ, ಸ್ಟೇಟ್ ಅಂದ್ರೆ ಅರ್ಥ ಅಂದ್ರೇನು, ಇಲ್ಲಿ ಸ್ಟೇಟ್ ಅಂದರೆ ರಾಜ್ಯ ಅಂತ ಬರಲ್ಲ, ಭಾರತ ರಾಜ್ಯ ಅಂತ ಬರ್ತಕ್ಕಂಥದ್ದು. ಓಕೆ, ದೇಶದ ಸ್ಟೇಟ್ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಫೈನ್. ಸೊ ಲೀವ್ ಇಟ್. 13 ಮತ್ತು 12 ಬಿಡಿ, ಅದು ನಿಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಓಕೆ, ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗೋದು ಈ ಒಂದು 14ರಿಂದ 35. ಫೈನ್. ಸಮಾನತೆ ಹಕ್ಕು.
ಟೋಟಲ್ 6 ಇರೋದು ಯಾವುದು? ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು ಮತ್ತು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಟು ಎಕ್ಸ್ಪ್ಲೋಟೇಷನ್, ರೈಟ್. ಇದು ಧಾರ್ಮಿಕ ಅಂತಂದರೆ ಕಲ್ಚರಲ್, ಅಂದರೆ ನಾವು ಇಲ್ಲಿ ಕಲ್ಚರಲ್ ಮತ್ತು ಶೈಕ್ಷಣಿಕ ಹಕ್ಕು ಇದು ಬರೋದು. ಓಕೆ, ಕಲ್ಚರಲ್ ಅಂತಂದರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇಲ್ಲಿ ಬರ್ತಕ್ಕಂಥದ್ದು. ಮತ್ತು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಏನು ಕರಿತೀವಿ, ಪರಿಹಾರ, ಅದು ಬರ್ತಕ್ಕಂಥದ್ದು 6ನೇದರಲ್ಲಿ. ಓಕೆ, ಫೈನ್. ಸೊ ಇಲ್ಲಿ ಈ ಹಕ್ಕುಗಳನ್ನ ಹೆಂಗೆ ನೆನ್ಪಿಟ್ಕೊಳ್ಳೋದು? ಇದಕ್ಕೊಂದು ಶಾರ್ಟ್ ಟ್ರಿಕ್ ಇದೆ, ಆಯಿತಾ? ಇದಕ್ಕೊಂದು ಶಾರ್ಟ್ ಟ್ರಿಕ್ ಇದೆ. ಅದನ್ನ ನಾವು ಏನಂತ ಕರಿಬೋದು ಗೊತ್ತಾ? EFER ಅಂತ ಕರಿಬೋದು. ಸೊ ನಾನೀಗ ಶಾರ್ಟ್ ಟ್ರಿಕ್ ಬಗ್ಗೆ ಇಲ್ಲಿ ಮಾತಾಡೋಕೆ ಹೋಗಲ್ಲ. ಏನಕ್ಕೆ ಇದನ್ನು ಶಾರ್ಟ್ ಟ್ರಿಕ್ ನೆನ್ಪಿಟ್ಕೊಳ್ಳೋದು ಹೆಂಗೆ? ಮತ್ತು ಈಗ ಸಮಾನತೆ ಹಕ್ಕಲ್ಲಿ 14 ಮತ್ತು 18, 14ರಿಂದ 18 ಆರ್ಟಿಕಲ್ಸ್ ಬರುತ್ತೆ, ವಿಧಿಗಳು ಬರುತ್ತೆ ಅಥವಾ ಅನುಚ್ಛೇದಗಳು ಬರುತ್ತೆ ಅಂತ ಹೆಂಗೆ ಜ್ಞಾಪಕ ಸ್ವತಂತ್ರ ಹಕ್ಕುನ 19ರಿಂದ 20 ಹೆಂಗೆ ಜ್ಞಾಪಕ ಇಟ್ಕೊಳ್ಳೋದು, ಶೋಷಣೆ ವಿರುದ್ಧದ ಹಕ್ಕುನ 23ರಿಂದ 24 ಅಂತ ಹೆಂಗೆ ಜ್ಞಾಪಕ ಇಟ್ಕೊಳ್ಳೋದು. ಸೊ ಇದಕ್ಕೆಲ್ಲ ಶಾರ್ಟ್ ಟ್ರಿಕ್ಸ್ ಇದೆ. ನಾನು ಈಗ ಟ್ರಿಕ್ಸ್ ಬಗ್ಗೆ ಮಾತಾಡೋಕ್ಕಲ್ಲ. ಟ್ರಿಕ್ಸ್ ಯಾವಾಗ ಕಲಿಯಬೇಕು? ಒನ್ಸ್ ಇದನ್ನ ಬಗ್ಗೆ ತಿಳ್ಕೊಂಡ್ಮೇಲೆ. ಸೊ ಈಗ ನಾನು ಶಾರ್ಟ್ ಟ್ರಿಕ್ಸ್ ಬಗ್ಗೆ ಹೋಗಲ್ಲ. ನಾವು ಒನ್ಸ್ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊಂಡ ಮೇಲೆ ನಾವು ಶಾರ್ಟ್ ಟ್ರಿಕ್ಸ್ನ ಕಲಿಯಬೇಕಾಗತ್ತೆ. ನೋಡೋಣ ನೆಕ್ಸ್ಟ್ ವೀಡಿಯೋ ಅಥವಾ ಅದರ ನೆಕ್ಸ್ಟ್ ವಿಡಿಯೋ ನಿಮಗೆ ಹೇಳ್ಕೊಡ್ತೀನಿ ಶಾರ್ಟ್ ಟ್ರಿಕ್ಸ್ ಬಗ್ಗೆ ಹೆಂಗೆ ನೆನಪಿಟ್ಕೊಳ್ಳೋದು ಅಂತೇಳಿ. ಫೈನ್. ಇದು ಒಂದು 6 ರೀತಿಯ ಹಕ್ಕುಗಳಾಯಿತು. ಈ ಹಕ್ಕುಗಳಲ್ಲಿ ಇವಾಗ ನಾವು ಈ ವಿಡಿಯೋದಲ್ಲಿ ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ತಿಳ್ಕೊತಾ ಹೋಗೋಣ. ಫಸ್ಟು ಈ ಪಾರ್ಟ್ 1ಅಲ್ಲಿ, ನೆಕ್ಸ್ಟ್ ಪಾರ್ಟಲ್ಲಿ ಇದೆರಡು ಬಗ್ಗೆ ತಿಳ್ಕೊಂಡು, ಅದರ ನೆಕ್ಸ್ಟ್ ಪಾರ್ಟಲ್ಲಿ ಇದೆರಡು ಬಗ್ಗೆ ತಿಳ್ಕೊಂಡು. ಯಾಕಂದರೆ ಇದು ಲೆಂತಿ. ಇದು ನಾವು ಒಂದೇ ವಿಡಿಯೋದಲ್ಲಿ 1 ಅವರ್ ಅಂದರೆ ಬೇಗ ಹೇಳ್ಕೊಂಡು ಮುಗಿಸಿದ್ರೆ ಪ್ರಯೋಜನ ಇಲ್ಲ. ಯಾಕಂದರೆ ಮೂಲಭೂತ ಹಕ್ಕು ನೀವು ಕಂಪ್ಲೀಟಾಗಿ ತಿಳ್ಕೊಬೇಕಾಗುತ್ತೆ. ಜೊತೆಗೆ ಮಧ್ಯೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಓಕೆ, ಫೈನ್. ಸೊ ಇದ್ರ PDFs ನಾನು ನಿಮಗೆ ಕಂಪ್ಲೀಟ್ ಇದೊಂದು ಸೀರೀಸ್ ಆದಮೇಲೆ ಕೊಡ್ತೀನಿ ಸ್ನೇಹಿತರೆ. ಜೊತೆಗೆ ನಿಮ್ಗೆ ಬೇರೆ ಬೇರೆ PDF ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಬೇರೆ ಬೇರೆ ಜಾಬ್ ರಿಲೇಟೆಡ್ ಆಗಿರ್ಬೋದು. ಸೊ ಎನಿಥಿಂಗ್ಸ್ ನಿಮಗೆ ಸಿಗುತ್ತೆ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ. ಸೊ ದಯವಿಟ್ಟು ಇದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಜಾಯ್ನ್ ಆಗಿ ಮತ್ತು ಕ್ವಿಝಸ್ ಅಟೆಂಡ್ ಮಾಡಿ. ನಾನು ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಿ ಕ್ವಿಝಸ್ಸು, ಬಟ್ ಅದಕ್ಕಿಂತ ಹೆಚ್ಚು ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ಯೂಟ್ಯೂಬಲ್ಲಿ 1-2 ಹಾಕ್ತಾರೆ, ಟೆಲಿಗ್ರಾಮಲ್ಲಿ 3-4 ಇರುತ್ತೆ ಡೈಲಿ ಮಿನಿಮಮ್ ಅಂದ್ರೂ. ಸೊ ನೀವು ಇದಕ್ಕೆ ಜಾಯ್ನ್ ಆದರೆ ನಾನು ಟೆಲಿಗ್ರಾಮ್ ಚಾನಲ್ಗೆ ಪುನೀತ್ ಫೋರಮ್ ಅಂತ ನಿಮಗೆ ಇದು ಯುಟಿಲೈಸ್ ಆಗುತ್ತೆ. ಫೈನ್, ಬನ್ನಿ. ನಾನು ಈ ಮೂಲಭೂತ ಹಕ್ಕು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಹಕ್ಕುಗಳು ವಿದೇಶಿಯರಿಗೆ ಕೂಡ ನೀಡಿದ್ದಾರೆ ಮತ್ತು ಒಂದಷ್ಟು ಹಕ್ಕುಗಳು ವಿದೇಶಿಗೂ ಕೂಡ ನೀಡಿಲ್ಲ. ಇದನ್ನು ಲಾಸ್ಟಲ್ಲಿ ತಗೊಳ್ಳೋಣ ಅಂದ್ಕೊಂಡೆ, ಬಟ್ ಇವಾಗ ನಾನು ಹೇಗೆ ತಗೊಳ್ಳೋಣ, ಜಸ್ಟ್ ನೀವು ಒಂದ್ಸಲ ಗೋ ಥ್ರೂ ಇಟ್. ನಾವು ಆ ಒಂದು ಮೂಲಭೂತ ಹಕ್ಕು ಬಗ್ಗೆ ನಾವು ಅಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ನಮಗೆ ಯಾವುದಕ್ಕೆ ಏನಕ್ಕೆ ಕೊಟ್ಟಿಲ್ಲ ಅಂತ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಒಂದು ರೀತಿ ಪಕ್ಷಿ ನೋಟ ನೋಡ್ಕೊಂಬಿಡಿ. ಜಸ್ಟ್ ಗೋ ಥ್ರೂ ಇಟ್. ಯಾವುದಾದ್ರು ವಿದೇಶಿಯರಿಗಿಲ್ಲ, ಯಾವುದಾದ್ರು ವಿದೇಶಿಯರಿಗೆ ಇದೆ ಅಂತ, ಇದನ್ನು ಏನಕ್ಕಿಲ್ಲ ಏನಕ್ಕಿದೆ ಅಂತಕ್ಕಂಥದ್ದು ಆ ಒಂದು ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಫೈನ್. ಈಗ 15ನೇ ವಿಧಿ, ನಾವು ಸ್ವಾತಂತ್ರ್ಯದ ಈಗ ಸಮಾನತೆಯ ವಿಧಿ ಅಂತೇನು ತಗೊಂಡ್ವಿ, 15ರಿಂದ 18, 14ರಿಂದ 18. ಇಲ್ಲಿ 15ನೇ ವಿಧಿ ಇಲ್ಲಿ ನೋಡಿ, ಈ ಒಂದು ಲಿಸ್ಟಲ್ಲಿ ಇದೆಯಲ್ಲ, ಇದು ಈ ಹಕ್ಕನ್ನು ವಿದೇಶಿಯರಿಗೆ ನೀಡಲಾಗಿಲ್ಲ. ಯಾವುದ್ಯಾವುದು? 15ನೇ ವಿಧಿ. ಅದರಲ್ಲಿ ಏನು ಬರುತ್ತೆ? ಧರ್ಮ, ಜಾತಿ, ಜನಾಂಗ, ಲಿಂಗ ಮತ್ತು ಜನ್ಮಸ್ಥಳ ಆಧಾರದ ಮೇಲೆ ತಾರತಮ್ಯ ನಿಷೇಧಿಸುವುದು. ಇದು ವಿದೇಶಿಯರಿಗೆ ನೀಡಿಲ್ಲ. ಓಕೆ, ಮತ್ತು ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ 16ನೇ ವಿಧಿ ಹೇಳುತ್ತೆ, ಅದು ಕೂಡ ವಿದೇಶಿಯರಿಗೆ ನೀಡಿಲ್ಲ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ ಮುಂತಾದ 6 ಸ್ವಾತಂತ್ರ್ಯಗಳನ್ನು 19ನೇ ವಿಧಿಯಲ್ಲಿ ಬರುತ್ತೆ, ಅದನ್ನು ಕೂಡ ವಿದೇಶಿಯರಿಗೆ ನೀಡಿಲ್ಲ. ಅಲ್ಪಸಂಖ್ಯಾತರ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯ ರಕ್ಷಣೆ, ಅದು ಕೂಡ ವಿದೇಶಿಯರಿಗೆ ನೀಡಿಲ್ಲ. ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಲ್ಪಸಂಖ್ಯಾತರ ಹಕ್ಕು 30ನೇ ವಿಧಿ ಹೇಳುತ್ತೆ, ಅದು ಕೂಡ ವಿದೇಶಿಯರಿಗೆ ನೀಡಿಲ್ಲ. ಇನ್ನು ವಿದೇಶಿ ಮತ್ತು ದೇಶಿ ಇಬ್ಬರಿಗೂ ಆ ಮೂಲಭೂತ ಹಕ್ಕು ನೀಡಿರೋದು ಯಾವುದು ಅಂದರೆ 14. ಕಾನೂನಿನ ಎದುರಿನಲ್ಲಿ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆ, ಅದು ಎಲ್ಲರಿಗೂ ಇದೆ, ನಮ್ಮ ಭಾರತೀಯ ಪ್ರಜೆಗೂ ಇದೆ, ವಿದೇಶಿಯರಿಗೂ ಇದೆ. 20ನೇ ವಿಧಿ ವಿದೇಶಿಯರಿಗೆ ಕೂಡ ಇಲ್ಲಿರೋದು ಫುಲ್ಲು ವಿದೇಶಿಯರಿಗೂ ಕೂಡ ಇರತಕ್ಕಂಥದ್ದು. ಜೀವ ಮತ್ತು ವೈಯಕ್ತಿಕ ಸ್ವತಂತ್ರ ರಕ್ಷಣೆ ಹಕ್ಕಾಗಿರ್ಬೋದು, ಮೂಲಭೂತ ಶಿಕ್ಷಣದ ಹಕ್ಕಾಗಿರ್ಬೋದು, ಬಂಧನ ಮತ್ತು ಸೆರೆವಾಸದ ವಿರುದ್ಧದ ರಕ್ಷಣೆ ಆಗಿರ್ಬೋದು, ಮಾನವ ಅಕ್ರಮ ಮಾರಾಟ ನಿಷೇಧ ಮತ್ತು ಬಲವಂತ ದುಡಿಮೆ ಆಗಿರ್ಬೋದು, ಕಾರ್ಖಾನೆಗಳಲ್ಲಿ ಮತ್ತು ಇತರ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನು ನೇಮಕ ಮಾಡುವುದನ್ನು ನಿಷೇಧಿಸುವುದು 24ನೇ ವಿಧಿ ಹೇಳತಕ್ಕಂಥದ್ದು ಅದಾಗಿರ್ಬೋದು. ಧಾರ್ಮಿಕ ಸ್ವತಂತ್ರದ ಹಕ್ಕು 25, 26, 27, 28ನೇ ವಿಧಿಗಳು. ಸೊ ಇದಿಷ್ಟು ಏನು ವಿದೇಶಿ. ಮತ್ತು ಇಲ್ಲಿ ನಿಮ್ಗೆ ನೆನ್ಪಿಟ್ಕೋಬೇಕಾದ್ರೆ ಏನು ಗೊತ್ತಾ, ಯಾವುದು ವಿದೇಶಿಗೆ ನೀಡಿಲ್ಲ ಅದು ನೆನ್ಪಿಟ್ಕೊಂಡ್ರೆ ಸಾಕು, ಇನ್ನು ಮಿಕ್ಕಿದ್ದೆಲ್ಲ ವಿದೇಶಿಗೆ ನೀಡಿದ್ದಾರೆ ಅಂತ ಅರ್ಥ. ಸೊ ಇದನ್ನು ನೆನ್ಪಿಟ್ಕೋಬೇಕಂದ್ರೆ ಏನೋ ಟ್ರಿಕ್ ಇದೆಯಾ? ಇದಕ್ಕೆ ಟ್ರಿಕ್ ಏನು ಬೇಡ ಸ್ನೇಹಿತರೆ. ಸಿಂಪಲ್ ಆಗಿ ಜಸ್ಟ್ ಕಾಮನ್ ಸೆನ್ಸ್ ಯುಟಿಲೈಸ್ ಮಾಡಿ, ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ವಿದೇಶಿಯವನು ಯಾವನೋ ಬರ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಯಾರು ಗೌರ್ಮೆಂಟ್ ಕೆಲಸ ಕೊಡಕ್ಕೆ ಹೋಗ್ತಾರಾ ಹೇಳಿ?
ಅದನ್ನೇ ಕೊಡಲ್ಲ. ಅದಕ್ಕೆ ವಿದೇಶಿಗೆ ಇಲ್ಲ. ನೋಡಿ, ಸಾರ್ವಜನಿಕ ಹುದ್ದೆ ಕಾಮನ್ ಸೆನ್ಸ್ನ ಯುಟಿಲೈಸ್ ಮಾಡ್ಕೊಂಡ್ರೆ ಆಯಿತು. ಒಂದ್ಸಲ ನೀವು ಈ ಮೂಲಭೂತ ಹಕ್ಕುಗಳಿದೆಯಲ್ಲ, ಈ ಕಂಪ್ಲೀಟ್ ನೀವು ತಿಳ್ಕೊಂಡ್ಮೇಲೆ ಆವಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಯಾವ್ಯಾವ ಹಕ್ಕು ವಿದೇಶಿಗೆ ಕೊಡಕ್ಕೆ ಸಾಧ್ಯನೇ ಇಲ್ಲ. ಅದು ಕಾಮನ್ ಸೆನ್ಸ್ ಬೇಸಿಸ್ ಮೇಲೆ ಇರುತ್ತೆ. ಸೊ ಫೈನ್. ಸೊ ನಾನು ಇದಕ್ಕೆ ಟ್ರಿಕ್ಸ್ ಇಲ್ಲ, ಜಸ್ಟ್ ಕಾಮನ್ ಸೆನ್ಸ್. ಅದೇ ರೀತಿ ನೀವು ಇಷ್ಟು ವಿಧಿಗಳು ನೀವು ನೆನಪಿಟ್ಕೋಬೋದು. ಓಕೆ, ಫೈನ್. ಇದು ಒಂದು ಜಸ್ಟ್ ನಿಮಗೆ ಒಂದು ಸೂಕ್ಷ್ಮ ಅಂದರೆ ಮೇಲ್ನೋಟದ ಒಂದು ವ್ಯೂ ಕೊಡ್ತಾ ಇರೋದು ಅಷ್ಟೇ. ಮೈಕ್ರೋ ಆಗಿ ಡಿಸ್ಕಸ್ ಮಾಡಲ್ಲ, ನಾವು ಹಕ್ಕುಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸಮಾನತೆ ಹಕ್ಕುಗಳು 14ರಿಂದ 18 ಅಂತ ಹೇಳಿದೆ. ಇದು ಸಮಾನತೆ ಬಗ್ಗೆ ಮಾತಾಡುತ್ತೆ. ಸೊ 14ನೇ ಹಕ್ಕು ಏನು ಹೇಳ್ತಾ ಇರುತ್ತೆ? ಕಾನೂನು ಮುಂದೆ ಸಮಾನತೆ. ಕಾನೂನಿನ ಮುಂದೆ ಸಮಾನತೆ ಅಂದ್ರೆ ಏನು ಅಂದರೆ, ಯಾವ ಒಬ್ಬ ಪ್ರಜೆ ಆಗಿರಲಿ, ಅವನು ಬಡವನಾಗಲಿ ಶ್ರೀಮಂತನಾಗಲಿ, ಅವನು ಯಾವುದೇ ಒಂದು ಕೆಲಸದಲ್ಲಿ, ಅವನು ಯಾವುದಾದ್ರು ಪ್ರೈವೇಟ್ ಕೆಲಸದಲ್ಲಿ ಅವನು ಕೂಲಿ ಮಾಡ್ತಾ ಇರಲಿ, ಅಥವಾ ಅವನು ಶಾಸಕನಾಗಿರಲಿ, ಯಾರೇ ಆಗಿರಲಿ, ಎಲ್ಲರೂ ಸಮವಾಗಿ ನೋಡಬೇಕು ಅಂತ ಹೇಳ್ತಕ್ಕಂಥದ್ದು. ಆದರೆ ಇದಕ್ಕೊಂದು ಅಪವಾದ ಇದೆ. ಏನು ಅಂದರೆ, ಆರ್ಟಿಕಲ್ 361 ಅಡಿಯಲ್ಲಿ ಏನಾಗುತ್ತೆ ಅಂದರೆ, ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಬಾರ್ದು ಅಂತ ಹೇಳುತ್ತೆ. ಅದು ಇದಷ್ಟೇ ಅಲ್ಲ, ಸಮಾನತೆ ಹಕ್ಕಲ್ಲಿ ವಿದೇಶಿ ರಾಯಭಾರಿಗಳಿಗೂ ಈ ಹಕ್ಕನ್ನು ವಿನಾಯಿತಿ ನೀಡಿದೆ. ಅಂದರೆ ವಿದೇಶಿ ರಾಯಭಾರಿಗಳು ಕೂಡ ಸಮಾನತೆ ಅಂದರೆ ಅವರು ಇದು ಕೇಸ್ ಹಾಕೋಕ್ಕಾಗಲ್ಲ ಸುಲಭವಾಗಿ ಒಂದು. ಸೊ ಅದರಿಂದ ಅಂದರೆ ಇದು ಒಂದು ಅಪವಾದ ಅಷ್ಟೇ. ಅಂದರೆ ಇದು ಸ್ಪೆಸಿಫೈ ಮಾಡಿ ಹೇಳುತ್ತೆ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿಲ್ಲ ಅಂತ ಆರ್ಟಿಕಲ್ 31 ಹೇಳುತ್ತೆ. ಅದಕ್ಕೆ ಈ ಒಂದು ವಿಧಿಗೆ ಒಂದು ಅಪವಾದ ಆದಂಗೆ ಆಯಿತು, ಆಯಿತಾ. ಬಟ್ ದ ಓವರ್ ಆಲ್ ಥಿಂಗ್ ಇದ್ರೇನು, ಎಲ್ಲರಿಗೂ ಕಾನೂನು ಸಮಾನತೆ ಅಂತಕ್ಕಂಥ, ಕಾನೂನಿನ ವಿರುದ್ಧ ಬಿಫೋರ್ ಲಾ ಎವ್ರಿಬಡಿ ಈಸ್ ಈಕ್ವಲ್ ಅಂತ. ಓಕೆ, ಫೈನ್. ಇದು ಬಗ್ಗೆ ಅರ್ಥ ಆಯಿತು. ಸಿಂಪಲಾಗಿ ತಿಳ್ಕೊತಾ ಹೋಗೋಣ. ನೆಕ್ಸ್ಟ್ ವಿಧಿ ಏನು ಹೇಳುತ್ತೆ? 15ನೇ ವಿಧಿ. ಧರ್ಮ, ಜಾತಿ, ಲಿಂಗ, ವರ್ಣ, ಮೂಲಾಂಶ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ಪಕ್ಷಪಾತ ಮಾಡೋದನ್ನು ನಿಷೇಧಿಸಬೇಕು. ಅಂದರೆ ಯಾವುದೇ ಒಂದು ಲಿಂಗ ಭೇದ ಮಾಡಬಾರ್ದು, ಗಂಡು ಹೆಣ್ಣು ಅಂತ. ಧರ್ಮ ಭೇದ ಮಾಡಬಾರ್ದು. ನಾವು ಈಗ ಭಾರತದಲ್ಲಿ ಹಿಂದೂಗಳು ಹೆಚ್ಚು ಬಹುಸಂಖ್ಯಾತರು ಅಂತ, ಬೇರೆ ಕಮ್ಮಿ ಇರತಕ್ಕಂಥ ಕ್ರಿಶ್ಚಿಯನ್ ಆಗಲಿ ಬೇರೆ ಧರ್ಮದ ಮೇಲೆ ಇದು ಮಾಡಬಾರ್ದು. ಅಂದರೆ ಧರ್ಮ ಭೇದ ಇರಬಾರ್ದು. ವರ್ಣಭೇದ, ಕಪ್ಪು ಬಿಳಿ ಅಂತಕ್ಕಂಥ ವರ್ಣಭೇದ ಇರಬಾರ್ದು. ಇದೆಲ್ಲ ಒಂದು ಮೂಲಭೂತ ಹಕ್ಕು. ಆ ಥರ ಮಾಡಿದ್ರೆ ಡೈರೆಕ್ಟಾಗಿ ಯಾರೇ ಆದರೂ ಕೂಡ PIL ತೊಗೊಂಡು ನಾವು ಸುಪ್ರೀಂ ಕೋರ್ಟ್ಗಾರು ಡೈರೆಕ್ಟಾಗಿ ಹೋಗ್ಬೋದು, ಇಲ್ಲ ಹೈಕೋರ್ಟ್ಗಾರು ಡೈರೆಕ್ಟಾಗಿ ಹೋಗ್ಬೋದು. ಓಕೆ, ಫೈನ್. ಇದರಲ್ಲಿ ಈ 15 ಅಂದರೆ 15ನೇ ಆರ್ಟಿಕಲ್ ಅಡಿಲಿ ಕ್ಲಾಸ್ 1 ಏನು ಹೇಳುತ್ತೆ ಅಂದರೆ, ಧರ್ಮ, ಜಾತಿ, ಲಿಂಗ, ವಾಸಸ್ಥಳ ಇದ್ರ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳ್ತದೆ. ಆದರೆ ಇದು ವಿದೇಶಿಯರಿಗೆ ನೀಡಿಲ್ಲ. ನಾನು ನಿಮ್ಗೆ ಹೇಳಿದೆ ಅಲ್ವಾ, ಯಾವ್ದು ವಿದೇಶಿಯರಿಗೆ ನೀಡಿಲ್ಲ ಅಂತ ಹೇಳಿ. ನಾನು ನಿಮಗೆ ಸ್ಟಾರ್ಟಿಂಗ್ ಅದಕ್ಕೆ ತೊಗೊಂಡದ್ದು. ಇದನ್ನ ವಿದೇಶಿಯರಿಗೆ ನೀಡಿಲ್ಲ. ಆರ್ಟಿಕಲ್ 15 ವಿದೇಶಿಯರಿಗೆ ನೀಡಿಲ್ಲ. 15(2) ಕ್ಲಾಸ್ 2 ಅಂದರೆ 15 ಆರ್ಟಿಕಲ್ ಅಂತ ಕ್ಲಾಸ್ 2 ಏನು ಹೇಳುತ್ತೆ ಅಂದರೆ, ಧರ್ಮ, ಜಾತಿ, ಲಿಂಗ, ವಾಸ್ತವ್ಯಗಳನ್ನು ಹೊರತುಪಡಿಸಿ ಬೇರೆ ವಿಷಯಗಳಲ್ಲಿ ತಾರತಮ್ಯ ತೋರಿಸಬಹುದಾಗಿದೆ ಅಂತ ಒಂದು ಅರ್ಥದ ಬಗ್ಗೆ ಹೇಳ್ತೆ. ಅಂದರೆ ಬೇರೆ ವಿಷಯ ಅಂದರೆ ಯಾವುದು ಅನ್ನೋದು ಇಲ್ಲಿ ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ಇದೇ ಒಂದೊಂದು ಇದರಲ್ಲಿ ಅದಕ್ಕೆ ಸುಪ್ರೀಂ ಕೋರ್ಟ್ಗಳು ಏನು ಮಾಡ್ತಾ ಗೊತ್ತಾ, ತೀರ್ಪು ಕೊಡ್ತಕ್ಕಂಥದ್ದು. ನಿಮ್ಮ ಮಧ್ಯ ನೀವು ಕೇಳಿರ್ತೀರಾ, ಇದು ಮೂಲಭೂತ ಹಕ್ಕು. ನಾನು ಎಷ್ಟೊಂದು ಕ್ವಶನ್ಸ್ ಕೂಡ ಹಾಕಿದ್ದೀನಿ ನಿಮಗೆ ನನ್ನ ಒಂದು ಕಮ್ಯುನಿಟಿ ಟ್ಯಾಬಲ್ಲಿ, ಮತ್ತು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಹಾಕಿದ್ದೀನಿ. ಈಗ ರೈಟ್ ಟು ಪ್ರೈವಸಿ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅಂದರೆ ಈ ಒಂದು ಲೈನ್ಸ್ ಮತ್ತು ವರ್ಡ್ಗಳಿರುತ್ತಲ್ಲ, ಪ್ರಾಪರಾಗಿ ಡ್ಯೂಯಲ್ ಅರ್ಥ ಕೊಡ್ತಾ ಇರ್ತವೆ ಯಾವುದು ಸಂವಿಧಾನದಲ್ಲಿ. ಅದ್ರ ಬಗ್ಗೆ ಅದರ ಒಂದು ಕೇಸ್ ರಿಲೇಟೆಡ್ ಬಂದಾಗ ಸುಪ್ರೀಂ ಕೋರ್ಟು ಅದನ್ನು ಅರ್ಥನ ತಿಳಿಸುತ್ತೆ, ಮತ್ತು ಅದು ಸೇರುತ್ತಾ ಇಲ್ವೋ ಅಂತ ಹೇಳ್ತಕ್ಕಂಥದ್ದು. ಆವಾಗ ಅದು ಏನಾಗುತ್ತೆ, ಮೂಲಭೂತ ಹಕ್ಕು ಇಲ್ವೋ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಇಲ್ಲಿ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಇಂಟರ್ನೆಟ್ ಇದೆಯಲ್ಲ, ಇಂಟರ್ನೆಟ್, ಓಕೆ, ಇಂಟರ್ನೆಟ್ ಅಂತರ್ಜಾಲ ಅಂತ ಹೇಳ್ತೀವಿ. ಅದನ್ನು ನಮ್ಮದು ಒಂದು ಹಕ್ಕು. ಅದನ್ನ ನಾವು ಇಟ್ಕೋಬೋದು. ನಮಗೆ ಇಂಟರ್ನೆಟ್ ಕೊಡಲ್ಲ ಅಂತ ರೆಫ್ಯೂಸ್ ಮಾಡೋಕ್ಕೆ ಯಾರಿಂದನೂ ಕೂಡ ಆಗಲ್ಲ. ಸೊ ಅಂಥ ಇದು ಒಂದು ಮೂಲಭೂತ ಹಕ್ಕ ಅಥವಾ ಇದು ಜಸ್ಟ್ ಹಕ್ಕ ಅಂತಕ್ಕಂಥದ್ದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇದನ್ನ ಲಾಸ್ಟಲ್ಲಿ ತಗೋತೀನಿ. ಇದು ಅಂಡರ್ ಕರೆಂಟ್ ಅಫೇರಲ್ಲಿ ಇರ್ತಕ್ಕಂಥ ಇದು. ಬಟ್ ಇದೇ ಥರ ಅಪ್ಲಿಕೇಶನ್ ಥಿಂಗ್ಸ್ನ ನಿಮಗೆ KS UPSC ಆಗಿರ್ಬೋದು ಕೇಳ್ತಕ್ಕಂಥದ್ದು. FD ನಿಮ್ಗೆ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ, ಹೇಳಕ್ಕೆ ಬರಲ್ಲ. ಇವಾಗಿನ ಕ್ವಶನ್ ಪೇಪರ್ ಡಿಫಿಕಲ್ಟೀಸ್ ನೋಡಿದ್ರೆ ನಿಮಗೆ KS ಲೆವೆಲ್ ಎಕ್ಸಾಮ್ಸ್ ಲೆವೆಲಲ್ಲೇ ಕೇಳ್ತಾ ಇರ್ತಾರೆ. ಎಷ್ಟೊಂದು ಇಂಟರ್ನ್ಯಾಷನಲ್ ನ್ಯೂಸಸ್ನು ಕೇಳ್ತಾ ಇರ್ತಾರೆ. ಸೊ ಇಂಟರ್ನೆಟ್ನ ನಾವು ಪಡ್ಕೊಳ್ತಕ್ಕಂಥದ್ದು ಇಟ್ ಈಸ್ ಅ ರೈಟಾ ಅಥವಾ ಫಂಡಮೆಂಟಲ್ ರೈಟಾ, ಇದು ಹಕ್ಕ ಅಥವಾ ಮೂಲಭೂತ ಹಕ್ಕ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫೈನ್. ಸೊ 16ನೇ ಆರ್ಟಿಕಲ್ ಏನು ಹೇಳುತ್ತೆ, ಸಾರ್ವಜನಿಕ ಉದ್ಯೋಗ ಮತ್ತು ನೇಮಕಾತಿಗಳಲ್ಲಿ ಸಮಾನತೆ ಇರಬೇಕು ಅಂತ ಹೇಳುತ್ತೆ. ಆಯಿತಾ, ಸಾರ್ವಜನಿಕ ಉದ್ಯೋಗ ಮತ್ತು ನೇಮಕಾತಿಯಲ್ಲಿ ಸಮಾನತೆ ಇರಬೇಕು ಅಂತ ಹೇಳ್ತೆ. ಅದು ಯಾವ ಒಂದು ಸರ್ಕಾರದಲ್ಲಾಗಿರಲಿ, ಕೇಂದ್ರ ರಾಜ್ಯ ಸರ್ಕಾರ ಸಮಾನತೆ ಕೊಡಬೇಕು, ಅಂದರೆ ಭೇದ ಭಾವ ಮಾಡಬಾರ್ದು ಅಂತ ಹೇಳುತ್ತೆ. ಸೊ ಇದು ಒಂಥರ ಡಿಫಿಕಲ್ಟಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ನಾನು ಇದ್ರ ಬಗ್ಗೆ ಸಪ್ರೇಟ್ ಕರೆಂಟ್ ಅಫೇರ್ಸ್ ನಾನು ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿದ್ದೆ, 1 ಮಂತ್ ಮಾಡಿದೆ ಡೈಲಿ ಕರೆಂಟ್ ಅಫೇರ್ಸ್. ಅದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೆ ಪೇಪರ್ ಅನಾಲಿಸಿಸಲ್ಲಿ. ಆಮೇಲೆ ಕಾರಣಾಂತರದಿಂದ ನಿಲ್ಲಿಸಿದೆ. ಫೈನ್, ಅದನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಬಟ್ ಈ ಒಂದು ವಿಧಿ ಇದೆಯಲ್ಲ, 16ನೇ ಆರ್ಟಿಕಲ್ ಏನು ಹೇಳುತ್ತೆ,
ಅದರಲ್ಲಿ ಕ್ಲಾಸ್ಗಳು ಬರುತ್ತೆ 16(2), 16(3) ಅಂತ. ಅಲ್ಲಿ ರಿಸರ್ವೇಷನ್ ಬಗ್ಗೆ ಮಾತಾಡುತ್ತೆ. ಓಕೆ, ನಾನು ಇದ್ರ ಬಗ್ಗೆ ಒಂದು ಕ್ವಶನ್ ಕೂಡ ಹಾಕಿದ್ದೆ ನಿಮಗೆ. ಅದರಲ್ಲಿ ತುಂಬ ಜನ ತಪ್ಪು ಮಾಡಿದ್ರಿ. ಏನು ಅಂದರೆ ಈ ರಿಸರ್ವೇಷನ್ ಅಂತಕ್ಕಂಥದ್ದು ಅಲ್ವಾ, ರೈಟ್ ಟು ರಿಸರ್ವೇಷನ್ ಫಂಡಮೆಂಟಲ್ ರೈಟಾ ಅಲ್ವಾ ಅಂತ ಹೇಳಿ, ಆಯಿತಾ. ಮೀಸಲು ಅಂತಕ್ಕಂಥದ್ದು ಫಂಡಮೆಂಟಲ್ ರೈಟಾ ಅಲ್ವಾ, ರಿಸರ್ವೇಷನ್. ಸೊ ನೋಡಿ, ಸಾರ್ವಜನಿಕ ಉದ್ಯೋಗ ಮತ್ತು ನೇಮಕಾತಿಯಲ್ಲಿ ಸಮಾನತೆ ಇರಬೇಕು. ಸೊ ಸಮಾನತೆ ಇರಬೇಕು ಅಂದರೆ ರಿಸರ್ವೇಷನ್ ಕೊಡಬಾರ್ದು ಅಂತ ಅರ್ಥ. ಆದರೆ ಆಮೇಲೆ ಎಷ್ಟೊಂದು ತಿದ್ದುಪಡಿ ಮುಖಾಂತರ ಇದಕ್ಕೆ ಕ್ಲಾಸ್ಗಳು ತಂದಿರ್ತಾರೆ. ಸೊ ನಾನು ಹೇಳ್ತೀನಿ ಬನ್ನಿ ಏನೇನಿದೆ ಅಂಥೇಳಿ. ಹಾಂ, ಇಲ್ಲಿ ನೋಡಿ, ಅದಕ್ಕೆ ಇದು ನಿಮಗೆ ಹೈಲೈಟ್ ಮಾಡಿರೋದು ನಾನು. ಇಲ್ಲಿ 16 ವಿಧಿಯಲ್ಲಿ ಕ್ಲಾಸ್ 2 2 ಅಡಿಯಲ್ಲಿ ಏನು ಹೇಳುತ್ತೆ ಅಂದರೆ, ವಾಸಸ್ಥಳದ ಅರ್ಹತೆಯನ್ನು ಮಾಡಿಕೊಂಡು ಅವ್ರಿಗೆ ಮೀಸಲಾತಿ ಕೊಡ್ಬೋದು ಅಂತ ಹೇಳುತ್ತೆ. ಆಂಧ್ರ ಪ್ರದೇಶದ ವಾಸಸ್ಥಳವನ್ನು ಅರ್ಹತೆ ಮಾಡಿಕೊಂಡು ಮೀಸಲಾತಿ ಈಗ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಅದೇ ರೀತಿ ಆರ್ಟಿಕಲ್ 13 ಅಂದರೆ 16 ಕ್ಲಾಸ್ 3 ಹೇಳುತ್ತೆ, ಹಿಂದುಳಿದ ವರ್ಗಗಳಿಗೆ ಸಂಸತ್ತಿನಲ್ಲಿ ಮೀಸಲಾತಿ ಕೊಡಬಹುದು. ಓಕೆ, ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್, OBC, ಅದರ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಮೀಸಲಾತಿ ಕೊಡ್ಬೋದು ಅಂತ ಹೇಳುತ್ತೆ. ಸೊ ನೋಡಿ ಎಷ್ಟು ಅಪವಾದಗಳಿವೆ, ಏನೇನಿದೆ ಅಂತೇಳಿ. ಇಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳಿಗೆ ರಾಜ್ಯಗಳಿಗೆ ಸಂಸತ್ತು ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿದೆ ಅಂಡರ್ ಆರ್ಟಿಕಲ್ 14. ಆಯಿತಾ. ಆರ್ಟಿಕಲ್ 14A ಹೇಳುತ್ತೆ, ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಬಡ್ತಿಯಲ್ಲಿ ಕೂಡ ಮೀಸಲಾತಿ ಕೊಡಬೇಕು ಅಂತ ಹೇಳುತ್ತೆ. ಆಯಿತಾ, ಇದು ತಿದ್ದುಪಡಿ ಮುಖಾಂತರ ಸೇರಿಸಿರೋದು. ಸೊ ಇಲ್ಲಿ ಡ್ಯೂಯಲ್ ಥಿಂಗ್ ನೀವು ಅರ್ಥ ಮಾಡ್ಕೋಬಾರ್ದು. ಅದರಿಂದ ಪ್ರತಿಯೊಂದು ಕ್ಲಾಸಸ್ಸು ಕೂಡ ಓದಬೇಕಾಗುತ್ತೆ. ಅಂದರೆ ಆರ್ಟಿಕಲ್ 16 ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಏನೇನು ಹೇಳುತ್ತೆ ಅಂತ ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಇವಾಗಿನ ಕರೆಂಟ್ ಅಫೇರಲ್ಲಿ ಏನಿತ್ತು ಅಂದರೆ, ಸುಪ್ರೀಂ ಕೋರ್ಟ್ ರೂಲ್ ಕೊಟ್ಟಿತ್ತು, ಬಡ್ತಿ ಬಗ್ಗೆ ಒಂದು ಬಂದಿತ್ತು. ನಿಮಗೆ ಕೇಳಬಹುದು ಕೂಡ, ಈ ಕರೆಂಟ್ ಅಫೇರ್ಸ್ ಇದ್ದಿಂದ ಕ್ವಶನ್ ಕೇಳಬಹುದು, ಅಂಡರ್ ವಿಚ್ ಆರ್ಟಿಕಲ್ ಈ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಬಡ್ತಿ ಏನು ಕೊಡ್ತಾರಲ್ಲ ಮೀಸಲಾತಿ, ಅಂದರೆ ಕೆಲಸದಲ್ಲಿ ಮೀಸಲಾತಿ, ಬಡ್ತಿ ವಿಚಾರದಲ್ಲಿ ಮೀಸಲಾತಿ ಇದೆಯಲ್ಲ, ಯಾವ ಆರ್ಟಿಕಲ್ ಬರುತ್ತೆ ಅಂತ ಹೇಳಿದ್ರು. ಆಯಿತಾ. ಇವಾಗ ನಿಮಗೆ ಕ್ವಶನ್ ಇಲ್ಲಿ ಉದ್ಭವ ಆಗಿದೆ ಏನು ಗೊತ್ತಾ ನೋಡಿ, ಅನಾಲಿಸಿಸ್ ಹೆಂಗೆ ಮಾಡಬೇಕು ಅಂದರೆ, ಈಗ 16(4) ಇದೆ ಅಂದ ತಕ್ಷಣ ಇದು ಫಂಡಮೆಂಟಲ್ ರೈಟಾ ಹೇಳಿ, ಇದು ಫಂಡಮೆಂಟಲ್ ರೈಟಾ? ಎಷ್ಟೋ ಜನ ಹ್ಞೂ ಅಂತೀರಾ. ಬಟ್ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಗೊತ್ತಾ, ಈ ಒಂದು ತನ್ನ ತೀರ್ಪಲ್ಲಿ, ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಏನು ಅಂಡರ್ ಆರ್ಟಿಕಲ್ 16(4)A ಇದೆಯಲ್ಲ, ಇದರ ಅಡಿಯಲ್ಲಿ ಏನು ಮೀಸಲಾತಿ ಕೊಡಬೇಕು ಅಂದ್ಕೊಂಡಿರ್ತಾರೆ. ಇದು ಕೊಂದೇ ಅಲ್ಲ, ಅಂಡರ್ 16(4) ಮತ್ತು 16(4)A ಏನಿದೆ ಅದು ಫಂಡಮೆಂಟಲ್ ರೈಟ್ ಅಲ್ಲ, ಅಂದರೆ ಇದು ಮೂಲಭೂತ ಹಕ್ಕು ಅಲ್ಲ. ಏನಕ್ಕೆ ಹಕ್ಕು ಅಲ್ಲ ಅಂತಂದರೆ, ತಿಳ್ಕೊಳ್ಳಿ, ಇದು ಫಂಡಮೆಂಟಲ್ ಅಂದರೆ ಮೂಲಭೂತ ಹಕ್ಕಿನ ಅಡಿಯಲ್ಲಿ ಇದ್ರೂ ಕೂಡ ಇದಕ್ಕೆ ಮೀಸಲಾತಿ ಯಾವಾಗ ಕೊಡಬೇಕು, ಈ ಒಂದು ವರ್ಗಗಳಿಗೆ ಒಂದಷ್ಟು ಪ್ರಿಫರೆನ್ಸ್ ಇಲ್ಲ, ಅಂದರೆ ಆ ವರ್ಗದ ಜನರು ಆ ಕೆಲಸದಲ್ಲಿಲ್ಲ, ಆ ವರ್ಗದ ಜನರು ಈ ಕೆಲಸದಲ್ಲಿಲ್ಲ, ಅಥವಾ ಆ ವರ್ಗದ ಜನರು ಮುಂದೆ ಬಂದಿಲ್ಲ ಅಂದಾಗ ಪ್ರಿಫರೆನ್ಸ್ ಕೊಟ್ಟು ಮೀಸಲಾತಿ ಕೊಡಬೇಕಾಗತ್ತೆ. ಈ ಮೀಸಲಾತಿ ಕೊಡ್ತಕ್ಕಂಥದ್ದು ಯಾರ ಕೆಲಸ? ನಮ್ಮ ಸರ್ಕಾರದ ಕೆಲಸ. ಈ ಸುಪ್ರೀಂ ಕೋರ್ಟ್ ಅದೇ ಹೇಳೋದು, ರಾಜ್ಯ ಸರ್ಕಾರಕ್ಕೆ ಸ್ವಾಯತ್ತತೆ ಕೊಟ್ಟಿದೆ, ಅಟಾನಮಿ ಕೊಟ್ಟಿದೆ. ಈ ಒಂದು ಪಂಗಡಗಳಿಗೆ ಬಡ್ತಿಯಲ್ಲಿ ಮೀಸಲಾತಿ ಕೊಡೋದೇನಿದೆ ಅದು ನಿಮಗೆ ಬಿಟ್ಟಿದ್ದು. ಮತ್ತು ಇದು ಏನಕ್ಕೆ ಫಂಡಮೆಂಟಲ್ ರೈಟ್ ಅಲ್ಲ ಅಂದರೆ, ಅವರು ಆ ಒಂದು ಕೆಲಸದಲ್ಲಿ, ಸರ್ಕಾರಿ ಕೆಲಸದಲ್ಲಿ ಅವರ ಒಂದು ವರ್ಗ ಜನಸಂಖ್ಯೆ ಇದೆಯೋ ಇಲ್ವೋ ಅನ್ನೋದು ನೀವು ಒಂದು ಸಮಿತಿ ಮಾಡ್ಕೋಬೇಕಾಗತ್ತೆ. ಸಮಿತಿ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಅವರು ಸಮಿತಿ ಮಾಡ್ದೇ ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು, ವಿ ಹ್ಯಾವ್ ಗಿವನ್ ಸೋ ಮಚ್ ಆಫ್ ಸ್ಪೇಸ್ ಟು ದೆಮ್ ಅಂತ. ಸರ್ಕಾರದಲ್ಲಿ ಅವ್ರಿಗೆ ತುಂಬ ಜನ ಇದ್ದಾರೆ, ನಾವು ಅದಕ್ಕೆ ಅವ್ರನ್ನ ಗಣನೆಗೆ ತೊಗೊಂಡಿಲ್ಲ ಅಂತ ಹೇಳಿ ಕೂಡ ಒಂದು ರಿಪೋರ್ಟ್ ಬರೋದು, ಅವರು ಬಡ್ತಿ ಮೀಸಲಾತಿ ಕಲ್ಪಿಸೋದನ್ನ ತಪ್ಪಿಸ್ಬೋದು. ಇದೇ ಕೆಲಸ ಈಗ ಉತ್ತರ ಪ್ರದೇಶದಲ್ಲಿ ಆಗಿರ್ತಕ್ಕಂಥದ್ದು, ಒಂದು ಕೇಸ್ ನಾಡಿ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು. ಸೊ ಅದರಿಂದ ಇದು ನಿಮಗೆ ಎಕ್ಸಾಮಲ್ಲಿ ಕೇಳಿದ್ರು ಕೂಡ, ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಬಡ್ತಿಯಲ್ಲಿ ಕೊಡತಕ್ಕಂಥ ಮೀಸಲಾತಿ ಅಥವಾ ಹಿಂದುಳಿದ ವರ್ಗದಗಳಿಗೆ ರಾಜ್ಯಗಳಿಗೆ ಸಂಸತ್ತು ಮೀಸಲಾತಿ ಏನು ಕೊಡುತ್ತೆ, ಅಂಡರ್ 16 ಕ್ಲಾಸ್ 4(4)A ಅಡಿ, ಇದು ಫಂಡಮೆಂಟಲ್ ರೈಟ್ ಅಲ್ಲ. ಆಯಿತಾ, ಇದು ಮೂಲಭೂತ ಹಕ್ಕು ಅಲ್ಲ. ಸೊ ಇದು ಕೊಟ್ಟಿಲ್ಲ ಅಂತ ಕೋರ್ಟ್ಗೆ ಹೋಗಂಗಿಲ್ಲ, ಅಂದರೆ ಹೋದ್ರೂ ಕೂಡ ರಿಜೆಕ್ಟ್ ಮಾಡುತ್ತೆ. ಇವಾಗ ಆಗಿದ್ದೆ ಅದೇ ಕೇಸು. ಸೊ ಇದು ಮೂಲಭೂತ ಹಕ್ಕಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ. ಅರ್ಥ ಆಯ್ತಲ್ವಾ? ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ವಿಶೇಷ ಕಾನೂನು ರಚನೆ ಮಾಡಬೇಕು ಅಂತ ಈ ಮೀಸಲಾತಿ ಹೇಳ್ತಕ್ಕಂಥ, ಮತ್ತು ಈ ಹಕ್ಕು ವಿದೇಶಿಯರಿಗೆ ನೀಡಿಲ್ಲ. ಅಂಡರ್ 16 ನಾನು ನಿಮಗೆ ತೋರಿಸ್ದೆ, ಇದು ಕೂಡ ವಿದೇಶಿಯರಿಗೆ ನೀಡಿಲ್ಲ. ನೆಕ್ಸ್ಟು 17ನೇ ವಿಧಿ ಬರುತ್ತೆ, ಅಸ್ಪೃಶ್ಯತೆಗೆ ನಿಷೇಧ. ಅಸ್ಪೃಶ್ಯತೆ ಅಂತಂದ್ರೆ ಏನು ಅಂದರೆ, ಯಾರು ಈಗ ಅವರು ಕೆಲಸ ಮಾಡ್ತಾ ಇದ್ದಾರೆ, ಮಾಲಿ ಅಂತಾರು ಆಗ್ಬೋದು, ಅಥವಾ ಡ್ರೈನೇಜ್ ಕೆಲಸ ಮಾಡ್ತಾರೆ ಅಂತ ಆಗ್ಬೋದು, ಅಥವಾ ಜಾತಿಗಳು, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ವರ್ಗದವರು ಸೇರಿ ಅಸ್ಪೃಶ್ಯರು ಅಂತೇಳಿ ಏನು ಕರಿತಿದ್ರು ಆವಾಗ, ಆಗಿನ ಕಾಲದಲ್ಲಿ, ಹಳೆ ಕಾಲದಲ್ಲಿ. ಸೊ ಅಂಥವ್ರ ವಿರುದ್ಧ ಯಾವುದೇ ರೀತಿ ಒಂದು ನಿಷೇಧ ಮಾಡೋಂಗಿಲ್ಲ. ಎಲ್ಲೆಲ್ಲಿ ನಿಷೇಧ ಮಾಡೋಂಗಿಲ್ಲ? ಸಾರ್ವಜನಿಕ ಉದ್ಯೋಗದಲ್ಲಾಗಲಿ, ಆಸ್ಪತ್ರೆಗಳಲ್ಲಾಗಲಿ, ಅಥವಾ ಹೋಟೆಲ್ಗಳು, ಅಂದರೆ ಸಾರ್ವಜನಿಕವಾಗಿ ಎಲ್ಲೆಲ್ಲಿ ಓಪನ್ ಇರುತ್ತೆ ಸ್ಪೇಸು, ಅಲ್ಲೆಲ್ಲೂ ಕೂಡ ಅವ್ರನ್ನ ನಿಷೇಧ ಮಾಡೋಂಗಿಲ್ಲ. ಅರ್ಥ ಆಯ್ತಲ್ವಾ? ಸೊ ಅದಕ್ಕೋಸ್ಕರ ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ 1955 ಜಾರಿಗೆಗೊಳಿಸಿದೆ. ಅದನ್ನು ಅಂಡರ್ ದಿಸ್ ಏನಾಗುತ್ತೆ, ಇದು ತಪ್ಪು, ಅಂದರೆ ಅವ್ರು ಯಾರು ಮಾಡ್ತಾರೋ ಅವ್ರನ್ನ ಅರೆಸ್ಟ್ ಮಾಡ್ಬೋದು.
ಸೊ ಫೈನ್, ಹಾಂ, ಇದೆ. ಓಕೆ, ವಾಪಸ್ ತಗೋಣ. ಫೈನ್, ನೋ ಪ್ರಾಬ್ಲಮ್. ಹಾಂ, ಇದು 1955ರಲ್ಲಿ ಜಾರಿಗೊಳಿಸಿತ್ತು, ಮತ್ತು 1979ರಲ್ಲಿ ಅದನ್ನು ತಿದ್ದುಪಡಿ ಮಾಡಿ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ ಅಂತ ತರ್ತು. 1955ರಲ್ಲಿ ಜಾರಿಗೆ ತರಲಾಯಿತು. ಅಂದರೆ ಇದನ್ನ ತಿದ್ದುಪಡಿ ಮಾಡಿ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ ಮಾಡ್ತು. ಈ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ ಏನು ಹೇಳುತ್ತೆ ಅಂದ್ರೆ ಸೇಮ್ ಇದೇನೆ. ಅಂದರೆ ಈ ಸಾರ್ವಜನಿಕ ಸ್ಥಳಗಳಿಗೆ ಅವ್ರನ್ನ ಬಾರ್ ಮಾಡಂಗಿಲ್ಲ, ಸಾರ್ವಜನಿಕ ಹುದ್ದೆಗಳಿಗೆ ಅವ್ರನ್ನ ತೆಗಿಯಾಕಂಗಿಲ್ಲ, ಮತ್ತು ಈ ಮುಟ್ಟಿಸ್ಕೊಳ್ಳೋದು ಇದು ಏನಿತ್ತು ಆಗಿನ ಕಾಲದಲ್ಲಿ, ಸೊ ಆ ರೀತಿ ಎಲ್ಲ ಮಾಡಂಗಿಲ್ಲ ಅಂತ ಈ ಒಂದು ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ ಹೇಳ್ತಕ್ಕಂಥದ್ದು. ಓಕೆ, ಇದು ಅಸ್ಪೃಶ್ಯ ನಿಷೇಧದ ಬಗ್ಗೆ ಮಾತಾಡುತ್ತೆ. ಸೊ 18ನೇ ಆರ್ಟಿಕಲ್ ಏನು ಮಾಡ್ತಾರತ್ತೆ, ಬಿರುದು ಬಾವಲಿಗಳ ರದ್ದತಿ ಬಗ್ಗೆ ಮಾತಾಡುತ್ತೆ. ಸಿ, ಬಿರುದು ಬಾವಲಿಗಳು ಅಂತಂದ್ರೇನು, ಬ್ರಿಟಿಷರ ಕಾಲದಲ್ಲಿ ಕೊಡ್ತಿದ್ರು, ಬಹುದ್ದೂರ್, ಜಮೀನ್ದಾರ್ ಅಂತೆಲ್ಲ, ಆಯ್ತಾ, ರಾವ್ ಬಹದ್ದೂರ್ ಅಂತೆಲ್ಲ ಕೊಡ್ತಾ ಇದ್ರು. ಅದನ್ನ ಬಿರುದುಗಳನ್ನ ಇಟ್ಕೊಳ್ಳೋಂಗಿಲ್ಲ ಇನ್ನು ಮೇಲೆ. ಓಕೆ, ಇಲ್ಲಿ ಇದಕ್ಕೊಂದು ಅಪವಾದ ಏನು ಅಂದರೆ, ಭಾರತ ರತ್ನ, ಪದ್ಮಭೂಷಣ ಏನು ಪ್ರಶಸ್ತಿ ಕೊಡ್ತಾರಲ್ಲ, ಇದು ಜಸ್ಟ್ ಒಂದು ನಾಮಕರಣ ರೀತಿ, ಅಂದರೆ ನಾಮ ಮಾತ್ರ ಕೊಡ್ತಕ್ಕಂಥ ಪ್ರಶಸ್ತಿ, ಇದು ಯಾವುದೇ ಬಿರುದುಗಳಲ್ಲ ಅಂತ ಸರ್ಕಾರ ಹೇಳ್ತಕ್ಕಂಥದ್ದು, ಮತ್ತು ಕೋರ್ಟು ಕೂಡ ಹೇಳ್ತಕ್ಕಂಥದ್ದು. ಇಲ್ಲಿ ಈ ಪ್ರಶಸ್ತಿಗಳು ಬಿರುದುಗಳಲ್ಲ. ಇಲ್ಲಿ ನೋಡಿ, 18 ವಿಧಿ ಅಡಿ ಬರುವ ಪ್ರಶಸ್ತಿಗಳೇ ಹೊರತು ಇದು ಬಿರುದುಗಳಲ್ಲ ಅಂತ ಹೇಳುತ್ತೆ. ಇದನ್ನ ಆ್ಯಕ್ಚುಲಿ ಮೊರಾರ್ಜಿ ದೇಸಾಯಿ ಸರ್ಕಾರ ಇದನ್ನ ವಜಾಗೊಳಿಸಿದ್ದು 1972ರಲ್ಲಿ. ನೆನ್ಪಿಟ್ಕೋಬೇಕು ಸ್ನೇಹಿತರೆ. 1980ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಪುನರ್ ಪ್ರಾರಂಭಿಸಿತು. ನಿಮ್ಗೆ ಕೇಳ್ಬೋದು, ಈ ಬಿರುದುಗಳೇನು ಭಾರತ ರತ್ನ ಆಗಿರ್ಬೋದು, ಪದ್ಮಭೂಷಣ ಆಯ್ತಲ್ಲ, ಅದನ್ನ ಇದುವರೆಗೂ ಒಂದ್ಸಲಿನೂ ರದ್ದತಿ ಮಾಡಿಲ್ಲ ಅಂತ ನಿಮಗೆ ಕ್ವಶನ್ ಸುಮ್ಮನೆ ಸಿಂಪಲ್ ಆಗಿ ಕೇಳ್ತಾರೆ, ಯಾಕಂದ್ರೆ ನಿಮ್ಗೆ ಗೊತ್ತಿದೆಯೋ ಅಲ್ವಾ ಅಂತ ಹೇಳಿ. ಆದರೆ ನೀವು ಇದನ್ನ ನೆಗ್ಲೆಕ್ಟ್ ಮಾಡಿರ್ತೀರಾ. ಈ ರೀತಿ ಕ್ವಶನ್ಸು ಡೈರೆಕ್ಟಾಗಿ ಬರ್ತಕ್ಕಂಥದ್ದು. ಸೊ ಆ್ಯಕ್ಚುಲಿ ರದ್ದತಿ ಮಾಡಿದ್ರು, ಆಮೇಲೆ ಪುನಃ ಇಂದಿರಾ ಗಾಂಧಿ ಸರ್ಕಾರ ಅದನ್ನ ಸ್ಟಾರ್ಟ್ ಮಾಡಿದ್ರು. ಓಕೆ, ಫೈನ್. ಇಲ್ಲಿ ಈ ವಿಧಿ ಅನ್ವಯ ಸರ್ಕಾರದ ಶೈಕ್ಷಣಿಕ ಮತ್ತು ಸೈನಿಕ ಬಿರುದುಗಳನ್ನು ಹೊರತುಪಡಿಸಿ ಯಾವುದೇ ವ್ಯಕ್ತಿಗೆ ಯಾವುದೇ ಬಿರುದು ನೀಡುವಂತಿಲ್ಲ. ಅರ್ಥ ಆಯ್ತಲ್ವಾ? ಸೈನಿಕರಿಗೆ ಮೇಜರ್ ಅಂತ ಕೊಡ್ತಾರೆ. ಇದೇನಕ್ಕೆ ಕೊಡ್ತಾರೆ ಅಂತಂದ್ರೆ, ಆ್ಯಕ್ಚುಲಿ ಇದು ಸಮಾನತೆಯ ಒಂದು ವಿರುದ್ಧ ಅಲ್ವಾ ಅಂತ ಹೇಳೋದಕ್ಕೆ, ಅದಕ್ಕೋಸ್ಕರನ ಇದು ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 18ನಲ್ಲೇ ಸಮಾನತೆಯ ಒಂದು ಹಕ್ಕು ಅಂತ ಏನಿದೆ 14ರಿಂದ 18 ಅದ್ರ ಕೆಳಗಡೆ ಸ್ಪೆಸಿಫೈ ಮಾಡಿಬಿಟ್ಟಿದ್ದಾರೆ. ಏನಂತ ಮಾಡಿದ್ದಾರೆ, ಇದು ಒಂದು ಸೈನಿಕರು ಏನಕ್ಕೆ ಬಿರುದು ಕೊಟ್ಟಾಗ ಏನಾಗುತ್ತೆ ಅಂದರೆ ಹುಮ್ಮಸ್ ಬರುತ್ತೆ, ನಾವು ಕೂಡ ಈ ಬಿರುದು ತಗೋಬೇಕು ಅಂತೇಳಿ ನಮ್ಮ ಭಾರತ ರಕ್ಷಣೆಗೋಸ್ಕರ ದುಡಿತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವ್ರಿಗೆ ಬಿರುದು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಈ ಒಂದು ಆರ್ಟಿಕಲ್ ಹೇಳುತ್ತೆ, ಭಾರತೀಯ ಪೌರನು ವಿದೇಶದಿಂದ ಯಾವುದೇ ಬಿರುದನ್ನು ಸ್ವೀಕರಿಸುವಂತಿಲ್ಲ. ಮತ್ತು ಈ ಭಾರತದ ವಿದೇಶಿಗರು ಭಾರತದಲ್ಲಿ ನೆಲೆಸಿರ್ತಾರಲ್ಲ, ಅವರು ಕೂಡ ರಾಷ್ಟ್ರಪತಿ ಅನುಮತಿ ಇಲ್ಲದೆ ವಿದೇಶದಿಂದ ಯಾವುದೇ ಬಿರುದನ್ನು ಸ್ವೀಕರಿಸುವಂತಿಲ್ಲ. ಸೊ ಸ್ವೀಕರಿಸಬೇಕು ಅಂತಂದ್ರೆ ಏನು ಬೇಕು, ರಾಷ್ಟ್ರಪತಿಯ ಒಂದು ಅನುಮತಿ ಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಅನುಮತಿಗಳು ಬೇಕಾಗ್ತಕ್ಕಂಥದ್ದು. ಇದು ಬಿರುದು ಬಾವಲಿಗಳ ರದ್ದತಿ ಬಗ್ಗೆ ಅಂಡರ್ ಆರ್ಟಿಕಲ್ 18 ಬಗ್ಗೆ ಮಾತಾಡೋದು. ಸೊ ಅರ್ಥ ಆಯ್ತಲ್ವಾ? ಈಗ ಎಲ್ಲ ಆರ್ಟಿಕಲ್ಲು ಸಮಾನತೆ ಬಗ್ಗೆ ಮಾತಾಡ್ತಾ ಇದೆ ಅಲ್ವಾ? ಅದಕ್ಕೆ ಆರ್ಟಿಕಲ್ 14 to 18 ನಾವು ಸಮಾನತೆ ಹಕ್ಕು ಅಂತ ಕರೀದು, ರೈಟ್ ಟು ಈಕ್ವಾಲಿಟಿ ಅಂತ ಕರೀತಕ್ಕಂಥದ್ದು. ಫೈನ್. ಈಗ ನಾವು ನೆಕ್ಸ್ಟ್ ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ, ಸ್ವಾತಂತ್ರ್ಯದ ಹಕ್ಕು. ಅಂದರೆ ಇದರಲ್ಲಿ ನಮಗೆ 19ರಿಂದ 22 ತನಕ ಬರುತ್ತೆ. 19ರಿಂದ 22, 19, 20, 21, 22, 4 ಮುಖ್ಯವಾಗಿ ಬರುತ್ತೆ. ಅಲ್ಲಿ 19ನೇ ಆರ್ಟಿಕಲ್ 6 ವಿಧದ ಸ್ವಾತಂತ್ರ್ಯನ ಮೆನ್ಷನ್ ಮಾಡಿದ್ದಾರೆ. ಮೊದಲು ಇದು 7 ಸ್ವಾತಂತ್ರ್ಯಗಳಿತ್ತು ಅಂಡರ್ 19 ಆರ್ಟಿಕಲ್ ಅಡಿಲಿ. ನೋಡಬಹುದು ಯಾವ್ದು ಏನೇನು ಅಂತೇಳಿ. ನೋಡಿ, ಮಾತನಾಡುವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ 19A. ಓಕೆ, 19A ಅಡಿಲಿ ಬರ್ತಕ್ಕಂಥದ್ದು. ಅಂದರೆ ಈ ಬರವಣಿಗೆ ಮುಖಾಂತರ ಆಗಿರಲಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಂದರೆ, ಅಥವಾ ಮಾತಾಡೋ ಮುಖಾಂತರ ಆಗಲಿ, ಎಲ್ಲರಿಗೂ ಒಂದು ಸ್ವತಂತ್ರಗಳಿದೆ, ಅದನ್ನು ಅವರು ಹತ್ತಿಕ್ಕುವಂತಿಲ್ಲ ಅಂತ ಹೇಳ್ತಕ್ಕಂಥದ್ದು. ಎಲ್ಲ ಪ್ರಜೆಗಳಿಗೂ ಇದನ್ನು ಖಾತರಿಪಡಿಸಿರ್ತಕ್ಕಂಥ ಒಂದು ಆರ್ಟಿಕಲ್. ಸೊ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಿರುವ ಸಾಂವಿಧಾನಿಕ ನಿರ್ಬಂಧಗಳೇನು ಹಾಗಾದರೆ ಅಂತಂದರೆ, ಈ ಏನು ನಾವು ವ್ಯಕ್ತಪಡಿಸ್ತೀವಲ್ಲ, ಅದು ನಮ್ಮ ಸರ್ಕಾರ ಅಥವಾ ನಮ್ಮ ರಾಜ್ಯ ದೇಶ ಸಮಗ್ರತೆಗೆ ಅದು ಪೆಟ್ಟು ಕೊಡಲಿ ಬಿಡಂತಿರಬಾರ್ದು. ಈಗ ನೀವೊಂದು ಆರ್ಟಿಕಲ್ ಬರೀತೀರ ಅಂತ ಇಟ್ಕೊಳ್ಳಿ, ಯಾವುದೇ ಒಂದು ಪೇಪರಲ್ಲಿ, ಅದು ಕೋಮು ಸೌಹಾರ್ದಕ್ಕೆ ಆಗಲಿ, ಅಥವಾ ಭಾರತದ ಒಂದು ಧಕ್ಕೆ ಬರ್ತಕ್ಕಾಗಲಿ, ಸಾರ್ವಭೌಮತೆಗೆ ಧಕ್ಕೆ ಬರ್ತಕ್ಕಾಗಲಿ, ರಾಜ್ಯದ ಭದ್ರತೆ ಬಗ್ಗೆ ಆಗಲಿ, ಈ ಥರದ್ದೇನಾರು ಇದ್ದರೆ, ಮಾನಹಾನಿ ಬಗ್ಗೆ ಆಗಿರಲಿ, ಈ ಥರದ್ದೇನಾರು ಇದ್ದರೆ, ಮತ್ತು ಪ್ರಚೋದಿಸ್ತಕ್ಕಂಥದ್ದಾಗಲಿ, ಅಂದರೆ ಜಾತಿಗಳನ್ನು ಪ್ರಚೋದನೆ, ಇವೆಲ್ಲ ಇದ್ದಾಗ ಏನಾಗುತ್ತೆ, ಈ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯನ ನಿಯಂತ್ರಿಸ್ಬೋದು. ಸೊ ಓಕೆ, ನಿರ್ಬಂಧವೇರಬಹುದು ಅಂತ ಈ ಆರ್ಟಿಕಲ್ ಹೇಳುತ್ತೆ 19A. ಸೊ ಇಲ್ಲಿ 6 ವಿವಿಧ ಸ್ವಾತಂತ್ರ್ಯ ಹಕ್ಕಿದೆಯಲ್ಲ ಅಂಡರ್ 19ನಲ್ಲಿ, ಇದು ಮಾತನಾಡುವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಕ್ಕು ಒಂದು. ಇನ್ನೊಂದು ಶಸ್ತ್ರರಹಿತ ಸಭೆ ಸೇರುವ ಸ್ವಾತಂತ್ರ್ಯ. ಸೊ ಶಸ್ತ್ರರಹಿತವಾಗಿ ಸಭೆ ಸೇರತಕ್ಕಂಥ ಸ್ವಾತಂತ್ರ್ಯ ಇದೆಯಲ್ಲ ಅಂಡರ್ 19B, ಇದು ಎಲ್ಲ ನಾಗರಿಕರಿಗೂ ಕೊಟ್ಟಿದೆ. ಆದರೆ ಇದನ್ನು ನಿಯಂತ್ರಿಸ್ಬೋದಾ, ನಿಬಂಧನೆಗಳ ಹೇರಿದೆ. ಹೆಂಗೆ ನಿಬಂಧನೆ ಹೇಳಿದೆ ನೋಡಿ, ಇದು ಕೂಡ ಕೋರ್ಟಲ್ಲಿತ್ತು. ಕರೆಂಟ್ ಅಫೇರ್ ಅಂಡರ್ IPC ಸೆಕ್ಷನ್ 144, ಅಥವಾ ಸೆಕ್ಷನ್ 144 ಹಾಕೋದು ಏನಕ್ಕೆ ಹೇಳಿ, ಸೆಕ್ಷನ್ 144 ಹಾಕಿದಾಗ ಅರ್ಥ ಏನು, 5-6 ಜನ ನಿಂತ್ಕೊಳ್ಳೋಂಗಿಲ್ಲ ಒಟ್ಟಿಗೆ ಗುಂಪು ಕಟ್ಕೊಂಡು, ಮತ್ತು ಶಸ್ತ್ರಾಸ್ತ್ರಗಳನ್ನು ತೊಗೊಂಡೋಗಂಗಿಲ್ಲ. ಇದು ಕೂಡ ಮೂಲಭೂತ ಹಕ್ಕು ಅಂತ
ವಿರೋಧಿಸಿದ್ದಾರೆ ಅಂತ ಕೋರ್ಟ್ನ ಮೇಲಕ್ಕೆ ಅಂದರೆ ಕೋರ್ಟ್ಗೆ PIL ಹಾಕಿದರು. ಆದರೆ ಇಲ್ಲಿ ಇವರು ಪೊಲೀಸ್ ಸಂಸ್ಥೆ ಆಗಲಿ ಅಥವಾ ಸರ್ಕಾರ ಆಗಲಿ ಇದಕ್ಕೆ ಒಂದು ಸಮಜಾಯಿಷಿ ಕೊಡಬೇಕಾಗತ್ತೆ. ಯಾಕೆಂದರೆ ಈಗ ನೀವು ಪ್ರೊಟೆಕ್ಷನ್ ಮಾಡ್ತಾ ಇದ್ದೀರಾ, ಈಗ CAA ಟೈಮಲ್ಲಿ ನಿಮಗೆ ಆಗಿದ್ದು ಅದೇ. ಪ್ರೊಟೆಕ್ಷನ್ಗೆ ನಿಮಗೆ ಕೊಡ್ತಿರಲಿಲ್ಲ, 144 ಸೆಕ್ಷನ್ ಜಾರಿ ಮಾಡ್ತಾಯಿದ್ರು. ಆವಾಗ ಏನಕ್ಕೆ ಮಾಡ್ತಾಯಿದ್ರು ಅಂದರೆ ಇದಕ್ಕೆ ಕಾರಣ ಕೊಟ್ಟಿದ್ದೇನು ಅಂದರೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಮತ್ತು ಸರ್ಕಾರ, ಈ ಪ್ರೊಟೆಕ್ಷನ್ ಇದೆಯಲ್ಲ ಇದರಿಂದ ಸಾರ್ವಜನಿಕ ಆಸ್ತಿ ಪಾಸ್ತಿ ಮೇಲೆ ಧಕ್ಕೆ ಆಗುತ್ತೆ ಅಂತ ನಮಗೆ ಸುಳಿವಿತ್ತು. ಯಾಕಂದರೆ ಶಸ್ತ್ರಾಸ್ತ್ರಗಳ ಒಂದು ಪ್ರಯೋಗ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಆಯುಧಗಳನ್ನ ಕೈಗೆತ್ತಿಕೊಳ್ಳೋದಾಗಿರ್ಬೋದು, ಶಾಂತಿಯುತವಾಗಿ ನಡೆಯಲ್ಲ ಅಂತ ನಮಗೆ ಮೊದಲೇ ಇನ್ಫಾರ್ಮೇಷನ್ ಇದರಿಂದ ಇದನ್ನು ನಾವು ಕೊಟ್ಟಿಲ್ಲ, ಅದಕ್ಕೆ 144 ಸೆಕ್ಷನ್ ಹಾಕಿದ್ದೀವಿ ಅಂತ ಪೊಲೀಸ್ನವ್ರು ಹೇಳಿದರು. ಸೊ ದಟ್ ಈಸ್ ರೈಟ್. ಸೊ ಅಂಡರ್ ಆರ್ಟಿಕಲ್ 19B ಕೂಡ ಅದೇ ಹೇಳೋದು, ಎಲ್ಲ ನಾಗರಿಕರು ಸಭೆ ಸೇರುವ, ಪ್ರೊಟೆಕ್ಷನ್ ಮೆರವಣಿಗೆ ಮಾಡುವ ಹಕ್ಕು ಕೊಟ್ಟಿದೆ, ಆದರೆ ನಿಶಸ್ತ್ರವಾಗಿರಬೇಕು ಮತ್ತು ಶಾಂತಿಯುತ ಆಗಿರಬೇಕು. ಇದಕ್ಕೇನು ಆಗಿಲ್ಲ ಅಂತಂದ್ರೆ ಒಂದಷ್ಟು ಇನ್ಫಾರ್ಮೇಷನ್ಸ್ ಇದ್ದರೆ ಅಥವಾ ಪ್ರೂಫ್ ಇದ್ದರೆ ಅದನ್ನು ನಾವು ತಡೆ ಹಿಡಿಯಬಹುದು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಓಕೆ, ಫೈನ್. ಅದರಲ್ಲಿ ಮೂರನೇದು ಸ್ವತಂತ್ರದ ಹಕ್ಕು ಏನು ಹೇಳುತ್ತೆ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಅಧಿಕಾರ. ಓಕೆ, ಅದು ಕೂಡ ಸಂವಿಧಾನ ವಿರೋಧ ಚಟುವಟಿಕೆಗಳಲ್ಲಿ ತೊಡಗುವ ಸಂಸ್ಥೆಗಳಿಗೆ ಕೊಡಂಗಿಲ್ಲ. ಅರ್ಥ ಆಯ್ತಾ? ನಿಮ್ಗೆ ಗೊತ್ತಿರಬೇಕು, RSSನು ಕೂಡ ಸೊ ನಿಮಗೆ ಗೊತ್ತಿರಬೇಕು, ಈವನ್ RSSನು ಕೂಡ ಬ್ಲಾಕ್ ಮಾಡಿದರು ಅಲ್ವಾ, ನಿಮಗೆ ಗೊತ್ತಿದೆ ಅಲ್ವಾ. RSSನು ಕೂಡ ನಿಮಗೆ ಟೆಂಪ್ರರಿಯಾಗಿ ಬ್ಲಾಕ್ ಮಾಡಿದ್ರು. ಆಮೇಲೆ ವಿತ್ ರಿಸ್ಟ್ರಿಕ್ಷನ್, ಅಂದರೆ ರಾಜಕೀಯವಾಗಿ ಬರಬಾರ್ದು ಅಂತ ಹೇಳಿ ಕೊಟ್ಟರು. ಫೈನ್. ಸೊ ಅಂದರೆ ಸಂವಿಧಾನಿಕ ವಿರೋಧಿ ಚಟುವಟಿಕೆ ಭಾಗ ಆಗಬಾರ್ದು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಒಂದು. ಇನ್ನೊಂದು ಸ್ವತಂತ್ರದ ಯಾವುದು ಪಾಯಿಂಟ್ ಅದು, ಭಾರತದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ ಕೊಟ್ಟಿದೆ ಅಂಡರ್ ಆರ್ಟಿಕಲ್ 19 ಅಡಿಯಲ್ಲಿ. ಮತ್ತು ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಸ್ವಾತಂತ್ರ್ಯ ಕೂಡ ಕೊಟ್ಟಿದೆ. ಆದರೆ 6th ಇತ್ತಲ್ಲ, ಒಟ್ಟು 7 ಇದೆ. ಇದರಲ್ಲಿ 6ನೇದು ತೆಗೆದಾಕಿದ್ದಾರೆ. ಏನು ಅಂದರೆ ಆಸ್ತಿಯನ್ನು ಗಳಿಸುವ ಸ್ವಾತಂತ್ರ್ಯ, ಮಾರಾಟ ಮಾಡುವ ಸ್ವಾತಂತ್ರ್ಯ ಹಕ್ಕೇನಿತ್ತು ಅದನ್ನು ತೆಗೆದಾಕಿ 44ನೇ ತಿದ್ದುಪಡಿ ಅಡಿಯಲ್ಲಿ ಅದನ್ನು ತೆಗೆದಾಕಿ ಈಗ 300A ಅಡಿಯಲ್ಲಿ ಇರ್ತಕ್ಕಂಥದ್ದು. ನೋಡಿ, ಈ ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ಅಂಡರ್ 19 ಆರ್ಟಿಕಲ್ಲಿ ಕ್ಲಾಸ್ 6 ಇತ್ತು ಯಾವುದು ಇದು. ಜೊತೆಗೆ 31 ಆರ್ಟಿಕಲಲ್ಲಿ ರೈಟ್ ಟು ಪ್ರಾಪರ್ಟಿ ಅಂತ ಸಪರೇಟೇ ಆರ್ಟಿಕಲ್ ಇತ್ತು. ಸೊ ಇದೆರಡನ್ನೂ ಇಲ್ಲಿಂದ ತೆಗೆದಾಕಿ 300A ಆರ್ಟಿಕಲ್ ಅಡಿಯಲ್ಲಿ ಹಾಕಿರ್ತಕ್ಕಂಥದ್ದು. ಫೈನ್. ಇನ್ನು ಹಾಗಾದರೆ ಒಂದು ಹೋದ್ಮೇಲೆ ಇನ್ನೊಂದು ಯಾವುದು, ಕಾನೂನು ಮಾನ್ಯ ಮಾಡಿರೋ ಯಾವುದೇ ವ್ಯಾಪಾರ ಮತ್ತು ಉದ್ಯೋಗನ ನಿರ್ವಹಿಸ್ತಕ್ಕಂಥ ಹಕ್ಕು. ಫೈನ್. ಇಲ್ಲಿ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ದೆ, ರಾಷ್ಟ್ರಪತಿಗಳು ಏನು ಎಮರ್ಜೆನ್ಸಿ ಕ್ರಿಯೇಟ್ ಮಾಡ್ತಾರೆ ಅವಾಗ 19ನಲ್ಲಿ ಇರತಕ್ಕಂಥ 6 ಸ್ವಾತಂತ್ರ್ಯ ಹಕ್ಕುಗಳನ್ನು ಕೂಡ ಅಮಾನತು ಮಾಡ್ಬೋದು. ಅರ್ಥ ಆಯ್ತಲ್ವಾ? ಫೈನ್. ನೆಕ್ಸ್ಟು 20ನೇ ವಿಧಿ ಬರುತ್ತೆ, ಅಪರಾಧ ಗೈದ ವ್ಯಕ್ತಿಗೆ ಕಾನೂನಿನ ಅನ್ವಯ ರಕ್ಷಣೆ ಕೊಡ್ತಕ್ಕಂಥದ್ದು. ಈ ವಿಧಿ ಏನು ಹೇಳುತ್ತೆ ಅಂದರೆ, ನಿರಂಕುಶ ಮತ್ತು ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ವಿಧಿಸುವ ವಿರುದ್ಧ ಒಬ್ಬ ಅಪರಾಧಿನ ತಪ್ಪಿಸೋದು. ಫಾರ್ ಎಕ್ಸಾಂಪಲ್, ಒಬ್ಬ ಅಪರಾಧಿ ಈಗ ಏನೋ ಒಂದು ಅಪರಾಧ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ, ಯಾವಾಗ 3 ವರ್ಷದಿಂದ ಮಾಡಿರ್ತಾನೆ, ಅವಾಗ ಬೇರೆ ಕಾನೂನು ಇರುತ್ತೆ. ಅವಾಗೇನೋ ಬೇರೆ ಕಾನೂನು ಇರುತ್ತೆ. ಓಕೆ, ಕಳ್ತನ ಮಾಡಿರೋದಕ್ಕೆ ಅವಾಗ 2 ವರ್ಷ ಶಿಕ್ಷೆ ಅಂತ ಇರುತ್ತೆ, 3 ವರ್ಷ ಶಿಕ್ಷೆ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಇವಾಗ ಆದರೆ ಅವಾಗ ಅವ್ನು ಕಳ್ತನ ಮಾಡಿರ್ಬೋದು, ಬಟ್ ಅವನು ಕಳ್ತನ ಮಾಡ್ಕೊಂಡು ಬಂದಿದ್ರು, ಇವಾಗ ಸಿಕ್ಕಾಕೊಂಡಿರ್ತಾನೆ. ಸೊ ಇವಾಗ ಏನು ತೀರ್ಪು ಕೊಡ್ತಾರೆ, ಇವಾಗ ಏನು ಸೆಕ್ಷನ್ ಅವನ ಮೇಲೆ ಹಾಕಬೇಕು ಅಂದರೆ, ಅಟ್ ಪ್ರೆಸೆಂಟ್ ಏನು ಕಾನೂನು ಇದೆ, ಇವಾಗ ಅಟ್ ಪ್ರೆಸೆಂಟ್ ಏನು ಮಾಡಿದರೆ ಇದನ್ನು ಕಾನೂನು ತೆಗೆದಾಕ್ಬಿಟ್ಟು ಈಗ ಬರೀ 1 ವರ್ಷ ಶಿಕ್ಷೆ ಅಂತಿರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಒಂದು ವರ್ಷ ಶಿಕ್ಷೆ ಅಥವಾ ಒಂದು 10,000 ದಂಡ ಅಂತಿರುತ್ತೆ ಅಂತ ಇಟ್ಕೊಳ್ಳಿ. ಆಗ ಈಗಿನ ಕಾನೂನು ಏನಿದೆ ಅದನ್ನು ಕೊಡಬೇಕು. ಸೊ ಅವನು ಆಗ ಕೆಲಸ ಮಾಡಿದ್ದ ಅಂತೇಳಿ ಆವಾಗಿನ ಕಾನೂನು ಅಪ್ಲಿಕೇಬಲ್ ಆಗಲ್ಲ, ಈಗ ಏನು ಕಾನೂನು ಇದೆ ಅದನ್ನು ಕೊಡ್ತಕ್ಕಂಥದ್ದು. ಸೊ ಇದು ಈ ಕಾನೂನು ಹೇಳ್ತಕ್ಕಂಥದ್ದು. ಇಲ್ಲಿ ನೋಡಿ, ನಿರಂಕುಶ ಮತ್ತು ಅಗತ್ಯಕ್ಕಿಂತ ಹೆಚ್ಚಿನ ಶಿಕ್ಷೆ ವಿಧಿಸುವ ವಿರುದ್ಧ ಒಬ್ಬ ಅಪರಾಧಿಯನ್ನು ರಕ್ಷಿಸುತ್ತೆ. ಅಂದರೆ ಹೆಚ್ಚಿಗೆ ವಿಧಿ ವಿಧಿಸೋಕ್ಕಾಗಲ್ಲ, ಅವನು ಅವಾಗಿನ ಮಾಡಿದಂಥ ಆಗಿನ ವಿಧಿಯಿಂದ ವಿಧಿಸೋಕ್ಕಾಗಲ್ಲ. ಇದನ್ನು ಭಾರತೀಯ ಪೌರನಿಗೂ ಮತ್ತು ವಿದೇಶಿಯರಿಗೂ ನೀಡಲಾಗಿದೆ. ಸೊ ಇದ್ರ ವಿರುದ್ಧ ಹೋರಾಡುವಂಥ ಹಕ್ಕನ್ನು ಭಾರತೀಯ ಪೌರ ಮತ್ತು ವಿದೇಶ ಇಬ್ಬರಿಗೂ ಕೊಟ್ಟಿದ್ದಾರೆ. ಆರ್ಟಿಕಲ್ 20. ಸೊ 21 ಕ್ಲಾಸಲ್ಲಿ ಏನಿದೆ, ವಿಧಿಯ ಪ್ರಕಾರ ಅಪರಾಧ ಮಾಡಿದ ಸಮಯದಲ್ಲಿ ಕಾನೂನಿನ ಶಿಕ್ಷೆ ವಿಧಿಸಲಾಗುವುದು. ನೋಡಿ, ಅಪರಾಧ ಮಾಡಿದ ಸಮಯದಲ್ಲಿದ್ದ ಕಾನೂನಿನ ಶಿಕ್ಷೆ ವಿಧಿಸಲಾಗುವುದು. ವಿಧಿ 22 ಪ್ರಕಾರ ಒಂದೇ ಅಪರಾಧಕ್ಕೆ ಪದೇ ಪದೇ ಶಿಕ್ಷೆಯನ್ನು ಕೊಡುವ ಹಾಗಿಲ್ಲ. ನೋಡಿ, ಪದೇ ಪದೇ ಶಿಕ್ಷೆ ನಾನು ನಿಮ್ಗೆ ಏನು ಹೇಳಿದೆ, ಈಗ ಅವನು 3 ವರ್ಷದಿಂದ ಏನು ಮಾಡಿರ್ತಾನೆ, ಆ ಒಂದು ಏನಿದೆ ಶಿಕ್ಷೆ ಅದನ್ನು ಕೊಡ್ತಾರಲ್ಲ. ಈಗ ಏನು ಅಪರಾಧ ಮಾಡಿರ್ತಾನಲ್ಲ, ಈಗ ಒಂದು ಕಾನೂನು ಇದೆ ಅಂತ ಈ ಶಿಕ್ಷೆ ಕೊಡೋಕ್ಕಾಗಲ್ಲ. ಅರ್ಥ ಆಯ್ತಲ್ವಾ? 2 ಶಿಕ್ಷೆನ ಪದೇ ಪದೇ ಕೊಡೋಕ್ಕಾಗಲ್ಲ ಅವನಿಗೆ. ಒಂದೇ ಶಿಕ್ಷೆನ, ಒಂದೇ ಅಪರಾಧಕ್ಕೆ 2 ಶಿಕ್ಷೆನ ಕೊಡೋಕ್ಕಾಗಲ್ಲ. ಸೊ ಅದರಿಂದ ಇಲ್ಲ ಇದನ್ನು ಕೊಡಬೇಕಾಗತ್ತೆ, ಇಲ್ಲ ಇದನ್ನು ಕೊಡಬೇಕಾಗತ್ತೆ. ಅಕಸ್ಮಾತ್ ಈ 2 ಶಿಕ್ಷೆ ಇದ್ದರೆ ಯಾವ್ದಾದ್ರು ಒಂದನ್ನು ಕೊಡಬೇಕಾಗತ್ತೆ, ಅಥವಾ ಆ ಒಂದು ಶಿಕ್ಷೆ, ಆ ಒಂದು ಏನು ಏನಿತ್ತು ಕಾನೂನು ಅದು ಹೋಗಿ ಇವಾಗೇನು ಕಾನೂನು ಇದೆ ಅದಿದ್ರೆ ಆ ಶಿಕ್ಷೆ ಕೊಡಬೇಕಾಗತ್ತೆ. ಸೊ ನಿಮಗೆ ಡೌಟ್ ಕ್ಲಿಯರ್ ಆಯಿತು ಅಂದ್ಕೊತೀನಿ. ಈ 2 ಇದ್ದರೆ ಒಂದನ್ನು ಕೊಡಬೇಕಾಗತ್ತೆ, 2 ಕಾನೂನುಗಳು ಏನಾದರೂ ಅಡಿಲೇ ಒಂದು ಶಿಕ್ಷೆ ಬರ್ತಾ ಇದ್ರೆ ಒಂದನ್ನು ಕೊಡಬೇಕಾಗತ್ತೆ. ಒಂದೇ ಅಪರಾಧಕ್ಕೆ 2 ಶಿಕ್ಷೆ ಕೊಡೋಕ್ಕಾಗಲ್ಲ. ಅರ್ಥ ಆಯ್ತಲ್ವಾ? ಈಗ
ಅಂಡರ್ ಆರ್ಟಿಕಲ್, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅವ್ನು ಕಳ್ತನ ಮಾಡಿದ್ದ, ಅವನಿಗೆ ಅವನು IPC ಸೆಕ್ಷನ್ ಅಡಿ ಒಂದು 320 ಅಡಿ ಕೊಡ್ಬೋದು, 420 ಅಡಿ ಅವ್ನು ಶಿಕ್ಷೆ ಕೊಡ್ಬೋದು ಅಂತಿದ್ರೆ ಅವ್ನು ಮಾಡಿರ್ತಕ್ಕಂಥ ತಪ್ಪಿಗೆ 1 ಅಡಿ ಮಾತ್ರ ಶಿಕ್ಷೆ ಕೊಡಬೇಕಾಗತ್ತೆ. ಎರಡನ್ನೂ ಸೇರಿಸ್ಕೊಂಡು ಎರಡಲ್ಲಿರ್ತಕ್ಕಂಥ ಶಿಕ್ಷೆನೂ ಹಾಕೋಕ್ಕಾಗಲ್ಲ. ಜೊತೆಗೆ ಆವಾಗಿನ ಟೈಮಲ್ಲಿ ಏನು ಶಿಕ್ಷೆ ಇತ್ತು ಅದಿದ್ರೆ ಅದನ್ನು ಕೊಡಬೇಕಾಗುತ್ತೆ. ಅದಿಲ್ಲ, ಇವಾಗ ಏನಾದ್ರು ಮಾಡಿಫೈ ಮಾಡಿ ಇವಾಗಿನ ಬೇರೆ ಶಿಕ್ಷೆ ಇದ್ದರೆ ಆ ಶಿಕ್ಷೆಗೆ ಅವ್ನು ಒಳಪಡ್ತಾನೆ. ಅದು ಬಗ್ಗೆ ಮಾತಾಡುತ್ತೆ. ಓಕೆ, ಮತ್ತು ಅವನ ವಿರುದ್ಧ ಅವನೇ ಸಾಕ್ಷಿ ಹೇಳಬೇಕು ಅಂತ ಹೇಳಿ ಬಯಸಲ್ಲ. ಸೊ 20ನೇ ಅದನ್ನ ಫೋರ್ಸ್ ಮಾಡೋಂಗಿಲ್ಲ. ಸೊ ಆ 20ನೇ ಆರ್ಟಿಕಲ್ ಏನು ಹೇಳುತ್ತೆ ಅಲ್ಲಿಗೆ, ಅಪರಾಧಗೈದ ವ್ಯಕ್ತಿಗೆ ಕಾನೂನನ್ವಯ ರಕ್ಷಣೆ. ಸೊ ಅವನಿಗೆ ಏನೇನು ಸ್ವಂತ ಬಳಕೆಗೆ ಏನೇನು ಕಾನೂನು ಇದೆ ಅದ್ರ ವಿರುದ್ಧ ರಕ್ಷಣೆ ಕೊಡ್ತಕ್ಕಂಥದ್ದು. ಫೈನ್. 21ನೇ ವಿಧಿ ಇದೆಯಲ್ಲ, ಇದು ಒಂದು ರೀತಿ ಚಿಕ್ಕ ವಿಧಿ ಅಂತ ಹೇಳ್ಬೋದು, ಬಟ್ ಅಷ್ಟೇ ದೊಡ್ಡದಾಗಿರೋ ವಿಧಿ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ನೋಡಿ, ರೈಟ್ ಟು ಪ್ರೈವಸಿ ಈಸ್ ಎ ಫಂಡಮೆಂಟಲ್ ರೈಟ್ ಅಂತಕ್ಕಂಥದ್ದು ಕೋರ್ಟ್ ಹೇಳಿದೆ. ಯಾವ ಒಂದು ಕೇಸಲ್ಲಿ ಹೇಳಿತು ನಿಮ್ಗೆ ಗೊತ್ತಿರಬೇಕು. ಆಧಾರ್ ಬಂತು. ಆಧಾರ್ ಬಂದಾಗ ಏನಾಯಿತು, ನಮ್ಮ ಒಂದು ತಂಬು ಮತ್ತು ಕಣ್ಣು, ರೆಟಿನಾ ಎಲ್ಲನೂ ಕೊಡ್ತೀವಲ್ಲ, ಅದು ನಮ್ಮ ಒಂದು ಪ್ರೈವಸಿ ಕೊಟ್ಟಿದ್ದಂಗೆ ಆಯಿತು. ಅದೇನು ಮಾಡುತ್ತೆ, ಈಗ ಬೇರೆ ಬೇರೆ ಕಂಪ್ನಿಗಳನ್ನ ಯುಟಿಲೈಸ್ ಮಾಡಿಕೊಂಡು ಆ ಡೇಟಾನ ವೈಲೇಟ್ ಮಾಡ್ಬೋದಲ್ವಾ. ಈಗ ನಾವು ಯಾವ್ದಾದ್ರು ಮೊಬೈಲ್ ತೊಗೋಬೇಕು, ಸಿಮ್ ಅಂದರೆ ಕೊಡ್ತೀವಿ, ಇನ್ನೊಂದಕ್ಕೆ ಯಾವುದೋ ಕಾರ್ ಕೊಡ್ತೀವಿ. ಸೊ ಈ ರೀತಿ ಆದಾಗ ಯುಟಿಲೈಸ್ ಮಾಡಿಕೊಂಡಾಗ ನಮ್ಮ ಪ್ರೈವಸಿನ ಏನಾಗುತ್ತೆ, ಎಲ್ಲ ಕಡೆ ಹಂಚ್ತಾ ಇದ್ದಂಗೆ ಆಗುತ್ತೆ. ಸೊ ಇದಕ್ಕೋಸ್ಕರನೇ ಪುಟ್ಟಸ್ವಾಮಿ ಅಂತಕ್ಕಂಥವ್ರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಬ್ಬರಾಗಿರ್ತಕ್ಕಂಥ ರಿಟೈರ್ಡ್ ಏನಿದ್ರು ನ್ಯಾಯಮೂರ್ತಿ, ಅವರು ಮತ್ತು 9 ಕೆರೆ ಸಾಮಾಜಿಕ ಕಾರ್ಯಕರ್ತ ನಮ್ಮ ಕರ್ನಾಟಕದವರು ಮತ್ತು ಇನ್ನೊಂದಿಬ್ಬರು ಸೇರಿ ಕೇಸ್ ಹಾಕಿದ್ರು, PL ಹಾಕಿದ್ರು ಆಧಾರ್ ಬಗ್ಗೆ. ಸೊ ಆವಾಗ ಎತ್ತಿಡಿತು. ಅಂದರೆ ಏನು ಹೇಳ್ತು ಸರ್ಕಾರಕ್ಕೆ ಅದು ಅಂದರೆ, ಇದು ಕರೆಕ್ಟಾಗಿ ಈ ಡೇಟಾನ ಎಲ್ಲೂ ಸೋರ್ದರ ರೀತಿ ಯಾರು ಇದನ್ನು ತಪ್ಪು ಇದಕ್ಕೋಸ್ಕರ ಯುಟಿಲೈಸ್ ಮಾಡ್ಕೊಳ್ಳೋ ರೀತಿ ಕಾಪಾಡೋದು ಸರ್ಕಾರದ ಹೊಣೆ ಅಂತ ಹೇಳ್ತಾರೆ. ಯಾಕಂದರೆ ಇಟ್ ಈಸ್ ಅ ರೈಟ್ ಟು ಪ್ರೈವಸಿ, ಅಂದರೆ ವೈಯಕ್ತಿಕ ಸ್ವಾತಂತ್ರ್ಯ ಆಡಿಕೊಳ್ಳೋಕೆ ಬರತಕ್ಕಂಥದ್ದು. ಇವನ್ UPSCಲಿ ಲಾಸ್ಟ್ ಇಯರ್ ಕ್ವಶನು ಕೇಳಿದ್ರು. ಆವಾಗ ಒಂದು ಮ್ಯಾರೇಜ್ ಬಗ್ಗೆ ಒಂದು ಕೋರ್ಟಲ್ಲಿ ಕೇಸ್ ಇತ್ತು 2018-19ರಲ್ಲಿ. ಆಗ ಮ್ಯಾರೇಜ್ ಇದೆಯಲ್ಲ, ದಟ್ ಈಸ್ ಅ ರೈಟ್ ಟು ಚಾಯ್ಸ್, ನಮ್ಮ ಒಂದು ಚಾಯ್ಸ್ ಅದು. ಸೊ ಅದು ಯಾವ ವಿಧಿ ಅಡಿಯಲ್ಲಿ ಬರುತ್ತೆ ಅಂತ ಕೇಳೋರಲ್ಲ. ಮ್ಯಾರೇಜ್ ಬಗ್ಗೆ ಹೇಳ್ಬಿಟ್ಟು ಮ್ಯಾರೇಜ್ ಈಸ್ ಎ ರೈಟ್ ಟು ಚಾಯ್ಸ್ ವಿಚ್ ಇಟ್ ವಿಲ್ ಕಮ್ ಅಂಡರ್ ವಿಚ್ ಆರ್ಟಿಕಲ್ ಅಂತ ಕೇಳಿದ್ರು. ಸೊ ಆರ್ಟಿಕಲ್ 21ರಿಂದ ಅಡಿಯಲ್ಲಿ ಬರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಮತ್ತು ನಾನು ನಿಮ್ಗೆ ಇನ್ನೊಂದು ಕ್ವಶನ್ ಕೇಳಿದೆ ನಿಮಗೆ. ಆರ್ಟಿಕಲ್ 20 ನಿಮಗೆ ಈ ಉಚಿತ ಕಾನೂನು ವ್ಯವಸ್ಥೆ ಅಂದರೆ ಯಾರು ಬಡವರು ಇರ್ತಾರೆ, ಸೊ ಅವರು ಬಡವ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವನಿಗೆ ಲಾಯರ್ ಕೊಡೋದಾಗಲಿ, ಅವನಿಗೆ ಉಚಿತವಾಗಿ ಕಾನೂನು ಕೊಡೋದಾಗಲಿ ಅದನ್ನ ನಾವು ತಡೆ ಹಿಡಿಯಂಗಿಲ್ಲ. ಸೊ ಅವನಿಗೆ ಸರ್ಕಾರನೇ ಕೂಡ ಉಚಿತ ನ್ಯಾಯಾಲಯನೇ ಕೂಡ ಅವನಿಗೆ ಏನು ಮಾಡುತ್ತೆ, ಉಚಿತವಾಗಿರ್ತಕ್ಕಂಥ ಒಬ್ಬ ನ್ಯಾಯ ಅಂದರೆ ವಕೀಲರನ್ನ ನೇಮಿಸ್ಕೊಡುತ್ತೆ. ಸೊ ಉಚಿತ ಕಾನೂನು ಇಸ್ ಆಲ್ಸೋ ಫಂಡಮೆಂಟಲ್ ರೈಟ್. ಅರ್ಥ ಆಯ್ತಲ್ವಾ. ಸೊ ಅಂದರೆ ಇದನ್ನೆಲ್ಲ ಒಂದೊಂದು ಕೇಸ್ನ ಅಡಿಯಲ್ಲಿ ತಂದಿರ್ತಕ್ಕಂಥ ನೋಡಿ, ಮಾನವ ಘನತೆ ಜೋಡಿ ಜೀವಿಸುವ ಹಕ್ಕು, ಈ ಕೇಸ್ನೆಲ್ಲ ತಿಳ್ಕೊಬೇಡಿ. ನಾನು ನಿಮಗೆ ಲಾಸ್ಟಲ್ಲಿ ಒಂದು ಇಂಪಾರ್ಟೆಂಟ್ ಕೇಸ್ಗಳು ಏನೇನು ನಡೀತು, ಯಾವ್ಯಾವ ಕೇಸ್ಗಳು ಅಂತ ಕಲ್ತ್ಕೊಂಡು ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಜೀವನೋಪಾಯದ ಹಕ್ಕು, ಆಸರೆ ಹಕ್ಕು, ಆರೋಗ್ಯ ಮತ್ತು ವೈದ್ಯಕೀಯ ನೆರವಿನ ಹಕ್ಕು, ಸೊ ಇದೆಲ್ಲ ಇರ್ತಕ್ಕಂಥದ್ದು. ಇದು ಬಿಡಿ, ನಾನು ನಿಮಗೆ ಲಿಸ್ಟೇ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡಿ ಏನೇನಿದೆ ನೋಡಿ, ಇಲ್ಲಿ ನೋಡಿ ಉಚಿತ ಕಾನೂನು ನೆರವಿನ ಹಕ್ಕು, ಮಾಲಿನ್ಯ ರಹಿತ ಪರಿಸರವನ್ನು ಪಡೆಯುವ ಹಕ್ಕು, ಆಯಿತಾ, ಮತ್ತು ಕೈ ತೊಡಸ್ಬಾರ್ದು ಅಂತಕ್ಕಂಥ ಅದ್ರ ವಿರುದ್ಧ ಇರತಕ್ಕಂಥ ಹಕ್ಕು. ಸೊ ನಾವು ಒಂದು ಲಿಸ್ಟಲ್ಲಿದೆ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, 21ನೇ ವಿಧಿವ್ಯಾಪ್ತಿಗೆ ಬರುವ ಅನೇಕ ಪ್ರಕರಣಗಳು ಮತ್ತು ನಂತರದ ಕೆಲವು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಅನ್ವಯ ಇದೆಲ್ಲ 21 ಸ್ವತಂತ್ರ ಮತ್ತು ಏನು ನೀವು ಜೀವನ ಮತ್ತು ಸ್ವಾತಂತ್ರ್ಯ ಹಕ್ಕು ಅಂತ ಏನು ಕರೆದ್ವಿ, ಯಾವುದು ಇದು ಆರ್ಟಿಕಲ್ 21 ಅಲ್ವಾ, 21ನೇ ವಿಧಿ. ಎಸ್, ಇದರಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಏನು ಮಾತಾಡುತ್ತೆ. ಸೊ ನೋಡಿ ಎಷ್ಟು ಇದೆ ಇದರಲ್ಲಿ. ಇದನ್ನು ದಯವಿಟ್ಟು ಇಟ್ಕೊಳ್ಳಿ. ಡೈರೆಕ್ಟ್ ಕ್ವಶನ್ಸ್ ನಿಮಗೆ ಕೇಳ್ತಾರೆ, ಟ್ವಿಸ್ಟ್ ಮಾಡಿ ಕೇಳೋದು ಹೀಗೇನೆ ಕ್ವಶನ್ಸ್ಗಳು. ಓಕೆ, ಸ್ಟ್ರೈಟ್ ಕ್ವಶನ್ ಕೇಳ್ತಾರೆ. ಘನತೆಯಿಂದ ಜೀವಿಸುವ ಹಕ್ಕು, ಆಯಿತಾ, ಖಾಸಗಿ ಹಕ್ಕು, ವಸತಿ ಹಕ್ಕು, ಆರೋಗ್ಯ ಹಕ್ಕು, ಉತ್ತಮ ಪರಿಸರದ ಹಕ್ಕು, 14 ವರ್ಷವರೆಗೆ ಉಚಿತ ಶಿಕ್ಷಣ ಪಡೆಯುವ ಹಕ್ಕು. ಆರ್ಟಿಕಲ್ 21 ಅಂಡರ್ಲಿರ್ತಕ್ಕಂಥ ಒಂದು ಕ್ಲಾಸಲ್ಲಿ ಇದನ್ನು ಜೋಡಣೆ ಮಾಡಿದ್ರು ಅಲ್ವಾ, ಇತ್ತೀಚೆಗೆ ನಿಮಗೆ ಗೊತ್ತಿದೆ. ಮತ್ತು ಒಬ್ಬಂಟಿಯಾಗಿ ಕಾರಾಗೃಹದಲ್ಲಿ ಬಂಧಿಸುವುದರ ವಿರುದ್ಧದ ಹಕ್ಕು, ಶೀಘ್ರ ವಿಚಾರಣೆಗಾಗಿ ನಾವು ಒತ್ತಾಯ ಮಾಡ್ಬೋದು, ಅದು ಕೂಡ ಒಂದು ಹಕ್ಕು. ಕೈ ತೊಡಸಿರ ವಿರುದ್ಧ, ಅಮಾನವೀಯ ವರ್ತನೆ ವಿರುದ್ಧ ಹಕ್ಕು, ಜೀತ ಪದ್ಧತಿ ವಿರುದ್ಧ ಹಕ್ಕು, ಉಚಿತ ಕಾನೂನು ನೆರವು ನೀಡುವ ಹಕ್ಕು, ತುರ್ತು ವೈದ್ಯಕೀಯ ನೆರವು ಪಡೆಯುವ ಹಕ್ಕು, ನ್ಯಾಯಯುತ ವಿಚಾರಣೆ ಹಕ್ಕು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಕಾಲಿಕ ವೈದ್ಯಕೀಯ ಚಿಕಿತ್ಸೆ ಪಡೆಯುವ ಹಕ್ಕು. ಸೊ ಇದೆಲ್ಲ ನಮ್ಗೆ ಕೊಡಲಿಲ್ಲ ಅಂದರೆ ಇದು ಮೂಲಭೂತ ಹಕ್ಕು, ನಮಗೆ ಸಿಕ್ಕಿಲ್ಲ ಅಂತ ಕೇಳಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆಗ ಆ ಸುಪ್ರೀಂ ಕೋರ್ಟು ಆ ಒಂದು ಹಾಸ್ಪಿಟ್ಲಿನ ಅಧಿಕಾರಿಗಳು ಮತ್ತು ಆ ಒಂದು ಸಚಿವರಿಗೆ ಚಾಟಿ ಬೀಸ್ತಕ್ಕಂಥದ್ದು. ಸೊ ಇದೆಲ್ಲ ಒಂದು ಮೂಲಭೂತ ಹಕ್ಕುಗಳು. ದಯವಿಟ್ಟು ನೆನಪಿಟ್ಕೊಳ್ಳಿ. ಲಿಸ್ಟ್ ನಿಮಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಒಂದೆರಡು ಉದಾಹರಣೆ ಹೇಳಿದ್ದೀನಿ ಯಾವ ಕೇಸಲ್ಲಿ ಹೆಂಗಾಯ್ತು ಅಂತ ಹೇಳಿ. ಫೈನ್. ಸೊ ಇದ್ರ ಬಗ್ಗೆ ಇವಾಗ ನಾವು 21ನೇ ಆರ್ಟಿಕಲ್ ಅಲ್ವಾ, ಅದೆಲ್ಲ ನಾನು ನಿಮ್ಗೆ ಹೇಳಿದ್ದೀನಿ. ಈ ಕೇಸ್ಗಳು ಏನೇನಿದೆ ಅಂತೇಳಿ, ಖಾಸಗಿತನ ಕೂಡ ಹಕ್ಕು ಅಂತ ಹೇಳಿದೆ. ಫೈನ್. 21A ಹೇಳುತ್ತಲ್ಲ, ಇದ್ರ ಒಂದು ಅಮೆಂಡ್ಮೆಂಟ್ ಮೂಲಕ ತಂದಿರ್ತಕ್ಕಂಥ 21A ನಿಮ್ಗೆ ಗೊತ್ತಿದೆ. 86ನೇ ತಿದ್ದುಪಡಿ ಮೂಲಕ ವಾಜಪೇಯಿ ಅವರ ಟೈಮಲ್ಲಿ
45 ಅಡಿಯಲ್ಲಿರ್ತಕ್ಕಂಥ 6ರಿಂದ 14 ವರ್ಷವರೆಗಿನ ಮಕ್ಕಳ ಶಿಕ್ಷಣ ಅಂದರೆ ಇದು ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿತ್ತು. ಡೈರೆಕ್ಟರ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, DPSP ಅಂತ ಕರಿತೀವಿ. ಆಯಿತಾ. ನೆಕ್ಸ್ಟ್ ಪಾರ್ಟ್ ಭಾಗ 4 ಬರ್ತಕ್ಕಂಥದ್ದು. ಆಯಿತಾ. ಅದನ್ನು ನೆಕ್ಸ್ಟ್ ತೊಗೋಣ, ಮೂಲಭೂತ ಹಕ್ಕು ಮುಗಿಸಾದ್ಮೇಲೆ ಆ ಪಾರ್ಟ್ ತೊಗೋಣ. ಸೊ ಅಲ್ಲಿರ್ತಕ್ಕಂಥ ಒಂದು ತೆಗ್ದು 82ನೇ ತಿದ್ದುಪಡಿಯ ಮುಖಾಂತರ ಈ 21A ಅಡಿಯಲ್ಲಿ ಹಾಕಿದ್ರು 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡ್ತಕ್ಕಂಥ ಹಕ್ಕು. ಸೊ ಇಲ್ಲಿ ನಿಮಗೆ ಇನ್ನೊಂದು ಏನು ಅಂದ್ರೆ ಕರ್ನಾಟಕ ಸರ್ಕಾರ RTI ಕಾಯ್ದೆ ಕೂಡ ತಂದಿದೆ 2010ರಲ್ಲಿ. RTI ಮುಖಾಂತರ ಕೂಡ ಇದನ್ನ ಜಾರಿಗೊಳಿಸ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ನೀವು ತಿಳ್ಕೋಬೇಕು, ಉಚಿತ ಕಡ್ಡಾಯ ಶಿಕ್ಷಣ ಅಂದ ತಕ್ಷಣ ನಿಮಗೆ ಪ್ರೈಮರಿ ಲೆವೆಲ್, ಎಲಿಮೆಂಟರಿ ಲೆವೆಲ್ ಅಂತ ಹೇಳಬೇಕು. ಇನ್ನು ಇಂಗ್ಲೀಷಲ್ಲಿ ಹೇಳೋದಾದ್ರೆ ಇಲ್ಲಿ ನಿಮಗೆ ಟೆಕ್ನಾಲಜಿಕಲ್ ಹೈಯರ್ ಎಜುಕೇಷನ್ ಇದೆಯಲ್ಲ, ಅದು ಇಟ್ಸ್ ನಾಟ್ ಎ ಫಂಡಮೆಂಟಲ್ ರೈಟ್, ಇಟ್ಸ್ ನಾಟ್ ಎ ಮೂಲಭೂತ ಹಕ್ಕು. ಎಲಿಮೆಂಟರಿ ಲೆವೆಲ್ ಎಜುಕೇಷನ್ ಏನಿದೆ 6ರಿಂದ 14 ವರ್ಷದ ತನಕ ಏನು ಕೊಡ್ತಾರೆ, 10ನೇ ಕ್ಲಾಸ್ ತನಕ ಅಂತ ಹೇಳ್ಕೊಬೋದು. ಅಂದರೆ ನಿಮಗೆ ಹೈಯರ್ ಲೆವೆಲ್ ಎಜುಕೇಷನ್ ಇದೆ, ಕಾಲೇಜ್ ಆಗಿರ್ಬೋದು, ಮತ್ತು ಟೆಕ್ನಿಕಲ್ ಎಜುಕೇಷನ್, ತಾಂತ್ರಿಕ ಶಿಕ್ಷಣಗಳಾಗಿರ್ಬೋದು, ಅದೆಲ್ಲ ಒಂದು ಫಂಡಮೆಂಟಲ್ ರೈಟ್ ಅಲ್ಲ. ಇದು ಮುಖ್ಯವಾದ ಪಾಯಿಂಟ್ ನೆನಪಿಡಬೇಕಾಗಿರೋದು. ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಆಪ್ಷನಲ್ ಕೊಡ್ತಾರೆ, ಯಾಕಂದರೆ ನಿಮ್ಗೆ ಗೊತ್ತಿದೆ ಕಡ್ಡಾಯ ಶಿಕ್ಷಣ ಅಂದ ತಕ್ಷಣ, ಅದಕ್ಕೆ ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಫೈನ್. ಸೊ 22ನೇ ವಿಧಿ ಏನು ಹೇಳುತ್ತೆ, ಯಾವುದೇ ವ್ಯಕ್ತಿಯ ಅಕ್ರಮ ಬಂಧನವನ್ನು ನಿರ್ಬಂಧಿಸುತ್ತದೆ ಇದು. ಓಕೆ, ಅಂದರೆ ಅಕ್ರಮ ಬಂಧನ ಮಾಡಂಗಿಲ್ಲ. ಇಲ್ಲಿ ನಿಮಗೆ ಫಿನಿಟಿವ್ ಡಿಟೆನ್ಷನ್, ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಬರುತ್ತೆ. ಅದನ್ನು ನಾನು ತಗೊಂಡ ಇಲ್ವಾ? ಫೈನ್, ನೋಡೋಣ ಬನ್ನಿ. ಇದೇನಾಗಿ ಹೇಳುತ್ತೆ ಅಂದರೆ 22ನೇ ಆರ್ಟಿಕಲಲ್ಲಿ ಯಾವುದೇ ವ್ಯಕ್ತಿನೂ ಬಂಧಿಸಂಗಿಲ್ಲ. ನಿಮ್ಗೆ ಗೊತ್ತಿರಬೇಕು, ತಿಳ್ಕೊಬೇಕಿದು, ವೆರಿ ಇಂಪಾರ್ಟೆಂಟು. ಯಾರೇ ಬಂದು ನಿಮ್ಗೆ ಬಂಧಿಸಿದ್ರು ಕೂಡ ಕಾರಣ ಹೇಳಬೇಕಾಗತ್ತೆ. ಇನ್ನೊಂದು, ನಿಮಗೆ 24 ಗಂಟೆ ಒಳಗೆ ಆ ಒಂದು ಇರ್ತಕ್ಕಂಥ ಜುರಿಡಿಕ್ಷನ್ ಇರ್ತಕ್ಕಂಥ ನ್ಯಾಯಾಲಯ ಅಥವಾ ಏನೋ ನಾವು ಹೇಳ್ತೀವಿ ಅಲ್ಲಿಗೆ ನಿಮ್ಮನ್ನ ಹಾಜರುಪಡಿಸ್ಬೇಕಾಗತ್ತೆ. ಮತ್ತು ಆ ನ್ಯಾಯಾಧೀಶರು ವಿಚಾರಣೆ ನಡೆಸಿ ಬಂಧನ ವಿಸ್ತರಣೆ ಮಾಡಲಿಲ್ಲ ನಿಮಗೆ ಬಿಡುಗಡೆ ಮಾಡಬೇಕಾಗತ್ತೆ, ತಪ್ಪು ಅಂತೇಳಿ. ಸೊ ಇಲ್ಲಿ ನಿಮಗೆ ಮುನ್ನೆಚ್ಚರಿಕಾ ಬಂಧನ, ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಬರುತ್ತೆ, ಡಿಟೆನ್ಷನ್ ಅಂತ ಕರಿತೀವಿ, ಮತ್ತು ಫಿನಿಟಿವ್ ಡಿಟೆನ್ಷನ್ ಅಂತ ಬರುತ್ತೆ. ಇವಾಗ ನಾವೇನು ಮಾಡಿದ್ದೀವಲ್ಲ, ಇದು ಫಿನಿಟಿವ್ ಡಿಟೆನ್ಷನ್ ಅಂದರೆ ಅವ್ರು ತಪ್ಪು ಮಾಡಿದರೆ ಅಂತ ಬಂಧಿಸೋದು ಬೇರೆ, ಆಯಿತಾ. ಅದನ್ನ ಫಿನಿಟಿವ್ ಡಿಟೆನ್ಷನ್ ಅಂತ ಕರಿತೀವಿ. ಫಿನಿಟಿವ್ ತಗೋಬೇಕಾಯ್ತು, ಫಿನಿಟಿವ್ ಡಿಟೆನ್ಷನ್ ಅಂತ ಕರಿತೀವಿ. ಮುನ್ನೆಚ್ಚರಿಕೆಯಾಗಿ ಅಂದರೆ ಅವ್ರು ತಪ್ಪು ಮಾಡ್ತಾನೆ ಅಂತ ಬಂಧಿಸೋದಿದೆಯಲ್ಲ, ಅದು 22ನೇ ವಿಧಿಯಲ್ಲಿ ಭಾಗ A ಭಾಗ 1ರಲ್ಲಿ ಇದು ಬಂದರೆ ಫಿನಿಟಿವ್ ಡಿಟೆನ್ಷನ್. ಇವಾಗ ಏನು ನಾನು ನಿಮ್ಗೆ ಹೇಳಿದೆ, ಅವ್ನು ತಪ್ಪು ಮಾಡಿದ್ದಾನೆ ಅಂತ ಬಂತಕ್ಕಂಥದ್ದು, ಮತ್ತು ಅದು ಕರೆಕ್ಟಾಗಿ ಸಾಕ್ಷಿಗಳಿಲ್ಲ ಅಂದರೆ 24 ಗಂಟೆ ಒಳಗೆ ಒಂದು ನ್ಯಾಯಾಲಯದಲ್ಲಿ ಅದು ಒಪ್ಕೊಳ್ಳಿಲ್ಲ ಅಂದರೆ ಬಿಡುಗಡೆ ಮಾಡ್ತಕ್ಕಂಥದ್ದು ಫಿನಿಟಿವ್ ಡಿಟೆನ್ಷನ್. ಮುನ್ನೆಚ್ಚರಿಕೆ ಬಂಧನ ಕಾಯ್ದೆ ಅಂದ್ರೇನು, ಪ್ರಿವೆಂಟಿವ್ ಡಿಟೆನ್ಷನ್ ಅಂದರೆ ಅವ್ನು ತಪ್ಪು ಮಾಡ್ತಾನೆ ಅಂತ ಬಂಧಿಸ್ತಕ್ಕಂಥದ್ದು, ಅರ್ಥ ಆಯ್ತಲ್ವ, ತಪ್ಪು ಮಾಡ್ತಾನೆ ಅಂತ ಬಂಧಿಸ್ತಕ್ಕಂಥದ್ದು. ಸೊ ಇದರ ಅಡಿಯಲ್ಲಿ ಏನೇನಿದೆ ಅಂತಕ್ಕಂಥದ್ದು ತಿಳ್ಕೊಬೇಕಾಗುತ್ತೆ. ನೋಡಿ, ವಿದೇಶಿಯರಿಗೆ ಮತ್ತು ಅಥವಾ ಮುನ್ನೆಚ್ಚರಿಕೆ ಬಂಧನ ಕಾಯ್ದೆ ಅಡಿಯಲ್ಲಿ ಬಂಧನ ಮತ್ತು ಸೆರೆವಾಸಕ್ಕೆ ಒಳಪಟ್ಟ ವ್ಯಕ್ತಿಗೆ ಈ ಮೇಲಿನ ರಕ್ಷಣೆಗಳು ದೊರೆಯುವುದಿಲ್ಲ. ನೆನ್ಪಿಟ್ಕೊಳ್ಳಿ, ವಿದೇಶಿಯರಿಗೆ ಅಥವಾ ಮುನ್ನೆಚ್ಚರಿಕೆ ಬಂಧನ ಕಾಯ್ದೆ ಅಂದರೆ ನಾನು ಪ್ರಿವೆಂಟಿವ್ ಡಿಟೆನ್ಷನ್ನಲ್ಲಿ ಬಂಧಿಸ್ತಾರಲ್ಲ ಅವ್ರಿಗೆ ಮತ್ತು ವಿದೇಶಿಯರಿಗೆ ಈ ಒಂದು ಏನೋ ಆರ್ಟಿಕಲಲ್ಲಿ ನೆರವು ಕೊಡಬೇಕಂತಿದೆ, ಯಾವುದೇ ವ್ಯಕ್ತಿ ಅಕ್ರಮ ಬಂಧನ ನಿರ್ಬಂಧಿಸೋದು ಅದು ಇರಲ್ಲ. ಯಾಕಂದರೆ ಇದು ಆರ್ಟಿಕಲ್ ಹೇಳೋದೇನು ಫಿನಿಟಿವ್ ಡಿಟೆನ್ಷನ್ಗೆ ಮಾತ್ರ, ಫ್ಯೂನಿಟಿವ್ ಡಿಟೆನ್ಷನ್ಗೆ ಮಾತ್ರ ಈ ಆರ್ಟಿಕಲ್ ಅಪ್ಲಿಕೇಬಲ್ಲು. ಇದರಲ್ಲಿ ಭಾಗ ಅಂದರೆ 22ನೇ ವಿಧಿಲಿ ಭಾಗ 1ರಲ್ಲಿ ಫಿನಿಟಿವ್ ಡಿಟೆನ್ಷನ್ ಬಗ್ಗೆ ಮಾತಾಡುತ್ತೆ, ಭಾಗ 2ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಅಂದರೆ ಮುನ್ನೆಚ್ಚರಿಕೆ, ಪ್ರಿವೆಂಟಿವ್ ಅಂದರೆ ಮುನ್ನೆಚ್ಚರಿಕೆ ಬಂಧನ ಕಾಯ್ದೆ. ಇದಕ್ಕೆ ಈ ಆರ್ಟಿಕಲ್ ಅಧೀನದಲ್ಲಿಲ್ಲ, ಒಪ್ಕೊಳ್ಳಲ್ಲ. ಅಂದರೆ ಅದಕ್ಕೇನು ಹೇಳುತ್ತೆ ಅಂದರೆ ನೋಡಿ, 22ನೇ ವಿಧಿ 2ನೇ ಭಾಗ ಮುನ್ನೆಚ್ಚರಿಕೆ ಬಂಧನ ಕಾಯ್ದೆಯಡಿ ಬಂಧನ ಮತ್ತು ಸೆರೆವಾಸಕ್ಕೆ ಒಳಪಟ್ಟವರಿಗೆ ರಕ್ಷಣೆ ನೀಡುತ್ತೆ, ಆಯಿತಾ. ಪೌರರಿಗೆ ವಿದೇಶಿಯರಿಗೆ ಈ ರಕ್ಷಣೆ ದೊರೆಯುತ್ತೆ. ಏನು ಹೇಳುತ್ತೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಪ್ರಿವೆಂಟಿವ್ ಡಿಟೆನ್ಷನ್ ಅಂದ್ರೇನು, ಅವ್ನು ತಪ್ಪು ಮಾಡ್ತಾನೆ ಅಂತ ಬಂಧಿಸ್ತಕ್ಕಂಥದ್ದು. ಆದರೆ ಇಲ್ಲಿ ಮುಖ್ಯವಾಗಿ ನೀವು ತಿಳ್ಕೊಬೇಕು, ಎಕ್ಸಾಮಲ್ಲಿ ಕೇಳೋದು ನಿಮಗೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅವ್ರಿಗೂ ಕೂಡ ಇಂಪಾರ್ಟೆಂಟು, FDA PSI ಅವ್ರಿಗೂ ಕೂಡ ಇಂಪಾರ್ಟೆಂಟ್. ನಿಮಗೆ ಬೇಕಾದ್ರೆ ಇಂಟರ್ವ್ಯೂಲ್ ಕೇಳ್ಬೋದು PSI ಅವ್ರಿಗೆ. ಸೊ ಸಲಹಾ ಮಂಡಳಿ ವರದಿ ಸಲ್ಲಿಕೆಗೆ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆ ಏನಿದೆ 3 ತಿಂಗಳ ಒಳಗೆ ಮಾತ್ರ ಇದನ್ನ ಸೆರೆವಾಸಲ್ಲಿ ಇಡ್ಬೋದು. ಅಂದರೆ ಇವನು ತಪ್ಪು ಮಾಡ್ತಾನೆ ಯಾವುದೋ ಒಂದು ಬೇಸಿಸ್ ಮೇಲೆ ಗೊತ್ತಾಗಿರುತ್ತೆ. ಸೊ 3 ತಿಂಗಳು, ಮ್ಯಾಕ್ಸಿಮಮ್ 3 ತಿಂಗಳು ಮಾತ್ರ ಇಡ್ಬೋದು. ಆದರೆ ಈ 3 ತಿಂಗಳು ಇಡಬೇಕಂದ್ರೆ ಒಂದು ಸಲಹಾ ಮಂಡಳಿ ರಚನೆ ಮಾಡಿರ್ತಾರೆ, ಅದು ಅದಕ್ಕೆ ಕಾರಣ ನೀಡಬೇಕು, ಯಾಕೆ 3 ತಿಂಗಳ ತನಕ ಇವನ್ನ ನಾವು ಸೆರೆವಾಸದಲ್ಲಿ ಇಟ್ಟಿದ್ದೀವಿ ಅಂತ. ಓಕೆ, ಆವಾಗ ಕೋರ್ಟು ಸುಮ್ಮನೆ ಇರುತ್ತೆ. ಅದು ಯಾಕಂದರೆ ಇವನಿಂದ ತಪ್ಪಾಗ್ಬೋದು, ಇವನೇನಾದ್ರು ಕೊಲೆ ಮಾಡ್ಬೋದು, ಇನ್ನೇನೋ ರಾಬರಿ ಮಾಡ್ಬೋದು, ಇನ್ನೇನೋ ನಮ್ಮ ದೇಶಕ್ಕೆ ಮಾರಕವಾಗಿದೆ ಅಂತೇಳಿ ಪ್ರಿವೆಂಟಿವ್ ಆಗಿ ಮುನ್ನೆಚ್ಚರಿಕೆಯಾಗಿ ಬಂಧಿಸ್ತಕ್ಕಂಥದ್ದು. ಇಲ್ಲಿ ಇನ್ನೊಂದೇನು ಅಂತಂದರೆ, ಈ ಬಂಧನ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತಂದ್ರೆ ಏನಾಗುತ್ತೆ,
ನೋಡಿ, ಬಂಧಿತನಿಗೆ ಬಂಧನ ಕಾರಣ ತಿಳಿಬೇಕು, ಆಯ್ತಾ? ಇದು ಕೂಡ ಇಂಪಾರ್ಟೆಂಟ್. ಅವ್ನಿಗೆ ಕಾರಣ ಗೊತ್ತಿರಬೇಕು. ಮತ್ತೆ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿದ್ರೆ ಬಂಧಿಸ್ಬೋದು. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ, ಅಕಸ್ಮಾತ್ ಅವನ್ನ 3 ತಿಂಗಳ ತನಕ ಮಾತ್ರ ಮ್ಯಾಕ್ಸಿಮಮ್ ಅಂತ ಹೇಳಿದೆ ಅಲ್ವಾ, ಇನ್ನು ನಾವು ಜಾಸ್ತಿ ಬಂಧಿಸಿಡಬೇಕು. ಇವನ್ನ ಬಿಟ್ರೆ ಏನಾಗುತ್ತೆ, ಈಗ ನಿಮಗೆ ಇದ್ರಲ್ಲಿ ಗೊತ್ತಿದೆ ನಿಮಗೆ, ಯಾವುದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅವನ್ನ ಮುಖ್ಯವಾಗಿರ್ತಕ್ಕಂಥ ರಾಜಕೀಯಗಳನ್ನ ಬಂಧನದಲ್ಲಿ ಇಟ್ಟಿದ್ರು, ಗೃಹ ಬಂಧನದಲ್ಲಿ ಇಟ್ಟಿದ್ರು ಅಲ್ವಾ. ಮುನ್ನೆಚ್ಚರಿಕೆಯಾಗಿ ಬಂಧನ ಇಟ್ಟಿದ್ರು. ಎಷ್ಟು ತಿಂಗಳು ಇಟ್ಟಿದ್ರು? 3 ತಿಂಗಳಿಗಿಂತ ಜಾಸ್ತಿ ಇಟ್ಟಿದ್ರು. ಯಾವ ಬೇಸಿಸ್ ಮೇಲೆ ಇಟ್ಟರು 3 ತಿಂಗಳಿಗಿಂತ ಜಾಸ್ತಿ? ಅಂದ್ರೆ ಸಂಸತ್ತು ನಿರ್ಣಯ ಕೈಗೊಳ್ಬೇಕಾಗುತ್ತೆ. ಅವಾಗ 3 ತಿಂಗಳಿಗಿಂತ ಜಾಸ್ತಿ ಇಡಬೇಕು ಅಂದ್ರೆ ಅಧಿಕಾರ ಸಂಸತ್ತಿನ ಅಡಿಯಲ್ಲಿ ಇರ್ತಕ್ಕಂಥದ್ದು. ನೋಡಿ, ಬಂಧನ ಆಜ್ಞೆಯ ವಿರುದ್ಧ ಅರ್ಜಿ ಸಲ್ಲಿಸುವ ಅವಕಾಶ ಬಂಧಿತರಿಗೆ ನೀಡಬೇಕು. ಸೊ ಇದ್ರ ವಿರುದ್ಧ ಪ್ರಿವೆಂಟಿವ್ ಡಿಟೆನ್ಷನ್ ವಿರುದ್ಧ, ಅಂದ್ರೆ ಮುನ್ನೆಚ್ಚರಿಕೆ ಕಾಯ್ದೆ ವಿರುದ್ಧ ಒಂದು ಅರ್ಜಿ ಹಾಕ್ಬೋದು, ನನ್ನ ತಪ್ಪು ಮಾಡಿದ್ದಾರೆ ಅಂತೇಳಿ. ಕೋರ್ಟು ಅದನ್ನು ತೀರ್ಮಾನ ಮಾಡುತ್ತೆ. ಆದರೆ ಸರ್ಕಾರ ಮತ್ತೆ ಈ ಸಲಹಾ ಮಂಡಳಿ ಕರೆಕ್ಟಾಗಿ ರೀಸನ್ ಕೊಟ್ಟರೆ ಏನಾಗುತ್ತೆ, ಇವನ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ 3 ತಿಂಗಳಕ್ಕಿಂತ ಹೆಚ್ಚಿಗೆ ಸೆರೆ ಇಡಬೇಕು ಅನ್ನೋ ಸಂಸತ್ತು ನಿರ್ಧರಿಸ್ತಕ್ಕಂಥದ್ದು, ಆಯ್ತಾ? ಸಂಸತ್ತು ಗರಿಷ್ಠ ಕಾಲವನ್ನು ನಿರ್ಧರಿಸನೆ ಮಾಡ್ತಕ್ಕಂಥದ್ದು. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು ಥಿಂಗ್ಸ್. ಓಕೆ, ನಾವು ಈಗ ಆರ್ಟಿಕಲ್ 22 ತನಕ ನೋಡಿದ್ವಿ. ಯಾವುದು 2 ಕವರ್ ಮಾಡಿದ್ವಿ ಇವಾಗ, ಅಂದರೆ 6 ಆರ್ಟಿಕಲ್ ಇರೋದ್ರಲ್ಲಿ ಅಲ್ವಾ. ನಮಗೆ ಟೋಟಲ್ ಈಗ ಎಷ್ಟು ನೋಡಿದ್ವಿ? 6 ಆರ್ಟಿಕಲ್ಸ್ ಏನು ನೋಡಿದ್ವಿ ಅಂದರೆ, ಸರಿ, 6 ಮುಖ್ಯವಾಗಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸಲ್ಲಿ, ಮೂಲಭೂತ ಹಕ್ಕಲ್ಲಿ ಸ್ವತಂತ್ರತೆಯ ಹಕ್ಕು ಬಗ್ಗೆ ನೋಡಿದ್ವಿ. 14ರಿಂದ 18, 19ರಿಂದ 22 ತನಕ ನಾವು ಏನು ನೋಡಿದ್ವಿ? ಸ್ವಾತಂತ್ರ್ಯತೆಯ ಹಕ್ಕು ಬಗ್ಗೆ ಮಾತಾಡಿದ್ವಿ. ಇದು ಸಮಾನತೆಯ ಹಕ್ಕು ಬಗ್ಗೆ ಮಾತಾಡಿದ್ವಿ ವಿತ್ ಡೀಟೇಲ್ ಕರೆಂಟ್ ಅಫೇರ್ಸ್. ಸೊ ಇನ್ನು ನೆಕ್ಸ್ಟ್ ಒಂದು ಇದರಲ್ಲಿ ಸ್ನೇಹಿತರೆ, ನೆಕ್ಸ್ಟ್ ಇರ್ತಕ್ಕಂಥ ಇನ್ನೊಂದೆರಡು ಬಗ್ಗೆ ಮಾತಾಡೋಣ. ಈ ರೀತಿ ನಿಮಗೆ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ. ಸಿಂಪಲ್ ಆಗಿ ನಿಮ್ಗೆ ಹೇಳಬೇಕು ಅಂತ ಸುಮ್ಮನೆ ಒಂದೊಂದು ವರ್ಡಲ್ಲಿ ಬರ್ಕೊಂಬಿಟ್ಟು ಅದನ್ನೇ ಓದ್ಬಿಟ್ಟು ನಿಮಗೆ 5 ನಿಮಿಷದಿಂದ 8 ನಿಮಿಷದೊಳಗೆ ಒಂದು ವಿಡಿಯೋದಲ್ಲಿ ಅಥವಾ 10ರಿಂದ 12 ನಿಮಿಷದೊಳಗೆ ಕಂಪ್ಲೀಟ್ ಮೂಲಭೂತ ಹಕ್ಕುಗಳನ್ನ ಮುಗಿಸ್ಬಿಡ್ಬೋದು ನಾನು. ಸೊ ಆ ಥರ ನನಗೆ ಟೀಚ್ ಮಾಡೋಕ್ಕೆ ಇಷ್ಟ ಅಲ್ಲ. ನಿಮ್ಗೆ ಅರ್ಥ ಆಗಬೇಕು, ಥಿಂಗ್ಸ್ ಅರ್ಥ ಆಗಬೇಕು. ನಿಮಗೆ UPSC ಮತ್ತು KS ಪ್ರಿಪೇರ್ ಅವರಿಗೆ ಆನ್ಸರ್ ರೈಟಿಂಗ್ಗೂ ಅರ್ಥ ಆಗಬೇಕು. ಮತ್ತು ಇದ್ರ ರಿಲೇಟೆಡ್ ಕೋರ್ಟ್ ಬಗ್ಗೆ ಏನಾಗಿತ್ತು, ಕರೆಂಟ್ ಅಫೇರ್ ಕವರ್ ಮಾಡಿದಾಗ FDA, SDA, PSI ಎಲ್ಲರಿಗೂ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಹೆಚ್ಚು ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ಮತ್ತೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾನೆ. ಧನ್ಯವಾದಗಳು ಸ್ನೇಹಿತರೆ.